ಸಮೀರ್ ಅನ್ನೋ ಒಂದು ಹುಡುಗ ಆ ವಿಡಿಯೋನ ಮಾಡಿದಾಗ ನಾನು ನೋಡಿದೆ, ಅದನ್ನು ಫುಲ್ ವಿಡಿಯೋ ನಾನು ನೋಡಿದೆ. ಭಾಳ ಎಮೋಷ್ನಲಿ, ಭಾಳ ದಿವಸ ಮೇ ಬಿ ಆ ವಿಡಿಯೋನ ಮಾಡಿಸಿದವರು ಭಾಳ ಪ್ಲ್ಯಾಂಡ್ ಆಗಿ ಅದನ್ನು ಒಂದು ಎಳೆಯಾಗಿ ಎಮೋಷ್ನಲಿ ಜನಗಳಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಆ ಒಂದು ವಿಡಿಯೋನ ಮಾಡಿದ್ದಾರೆ. ಅದಕ್ಕೆ ಬಹಳ ವರ್ಕ್ ಮಾಡಿದ್ದಾರೆ. ಅದರಿಂದ ಒಂದು ದೊಡ್ಡ ಟೀಮ್ ಇದೆ ಅಂತ ಮಾತ್ರ ಹೇಳಬಹುದು. ಧರ್ಮಸ್ಥಳನ ಟಾರ್ಗೆಟ್ ಮಾಡುವಂಥ ಹೋರಾಟನ ನಿಮ್ಮದು, ಅಥವಾ ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳಿಗೆ ಅವ್ರ ಕುಟುಂಬದವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಹೋರಾಟನ ಅನ್ನೋದು ಅಷ್ಟೇ ಇಲ್ಲಿ ಪ್ರಶ್ನೆ ಇರೋದು. ಮುಸಲ್ಮಾನ್ ಹುಡುಗ ಅವನು ಧರ್ಮಸ್ಥಳನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಒಂದಷ್ಟು ಜನ ಇಲ್ಲ, ಮುಸಲ್ಮಾನನಾದ್ರೇನಂತೆ, ಅವನು ಎಲ್ಲ ಧರ್ಮಕ್ಕೂ ಅವನು ಒಂದು ಹೆಣ್ಮಗಳು ಪರವಾಗಿ ಧ್ವನಿ ಎತ್ತಿರೋದು ಅಂತ. ಈ ಹೋರಾಟ ಸಡನ್ ಆಗಿ ಬಿದ್ದು ಸತ್ತು ಸುಣ್ಣ ಆಗೋಗಿತ್ತು. ಏಕಾಏಕಿ ಈ ಒಂದು ವಿಡಿಯೋ ಮಾಡಿದ ತಕ್ಷಣ ಅವರೆಲ್ಲ ಬಂದು ವಿಡಿಯೋಗಳ ಮುಂದೆ ಕೂತ್ಕೊಂಡು ಆ ಹುಡುಗನಿಗೆ ಸಪೋರ್ಟ್ ಮಾಡೋ ಥರ ಒಂದು ಸೀನ್ ಕ್ರಿಯೇಟ್ ಮಾಡಿ, ಅದಾಗೆ ಒಬ್ಬ ಟ್ರೋಲ್ ಮಾಡಿಸೋ ಥರ ಒಂದೆಲ್ಲ ಪ್ಲಾನ್ ಹೇಳಿದಲ್ಲ. ಟ್ರೋಲರ್ಸ್ದೇನು ಒಂದು ಒಳ್ಳೆತನ ಇದೆ, ಅದನ್ನು ಉಪಯೋಗಿಸ್ಕೊಂಡು ಇವರು ತಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಒಂದಷ್ಟು ಆ ಹುಡುಗನಿಗೆ ಏನೋ ತೊಂದರೆ ಆಗ್ಬಿಡ್ತಾ ಇದೆ ಅನ್ನೋ ಥರ ಜನಗಳ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿ ಮಾಡಿಸ್ತಾರೆ. ಇದೆಲ್ಲ ಪ್ರೀ ಪ್ಲಾನ್, ಕಂಪ್ಲೀಟ್ಲಿ ಇಟ್ಸ್ ಅ ಪ್ರೀ ಪ್ಲಾನ್. ಈ ಒಂದು ಘಟನೆಗೆ ಕಾರಣ ಆದವರು ಮಧ್ಯ ರೋಡಲ್ಲಿ ಗುಂಡಿಟ್ಟು ಸಾಯಿಸಬೇಕು. ಕೆಲವೊಂದು ಅರಬ್ ಕಂಟ್ರೀಸಲ್ಲೆಲ್ಲ ಇದೆಯಲ್ಲ ಆ ಥರ ಅವನ ಭಾವನೆಗಳನ್ನ ಜನಗಳಲ್ಲಿ ಇರ್ತಕ್ಕಂಥ ಒಂದು ಹೋರಾಟದ ಕಿಚ್ಚನ್ನು ಉಪಯೋಗಿಸ್ಕೊಂಡು ಇವರೆಲ್ಲ ಹೋರಾಟಗಾರರು ಅನ್ನೋ ಮುಖವಾಡ ಧರಿಸಿರ್ತಕ್ಕಂಥ ಒಂದಷ್ಟು ಜನ ಇದನ್ನ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಸಮೀರ್ಗೆ ನಾನೊಂದು ಪ್ರಶ್ನೆ ಕೇಳ್ತೀನಪ್ಪ, ನೀನು ಮಾಡಿರ್ತಕ್ಕಂಥ ವಿಚಾರ ಖಂಡಿತ ಅಪ್ರಿಷಿಯೇಟ್ ಮಾಡುವಂಥ ಒಂದು ವಿಚಾರ, ಐ ಅಪ್ರಿಷಿಯೇಟ್ ಯು. ಬಟ್ ನೀನೊಬ್ಬ ಮುಸ್ಲಿಂ ಆಗಿದ್ಕೊಂಡು ಒಂದು ಧರ್ಮದಲ್ಲಿ ಒಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ, ಒಂದು ಹೆಣ್ಮಗು ಬಗ್ಗೆ ನೀನು ಒಂದು ಜಾತಿ ಹಿಡಿದು ಹೇಗೆ ಮಾತಾಡ್ದೆ? ಆ ಊರಿನ ಗೌಡರು ಅಂತೀಯ. ನಾನು ಒಬ್ಬ ಗೌಡ, ನಾನು ಗೌಡ ಆಗಿದ್ಕೊಂಡು ಗೌಡ್ರು ಅಂತ ನೀನು ಹೇಳ್ತೀಯಾ? ನೀನು ಯಾಕೆ ಹೇಳ್ತೀಯಾ ಗೌಡು ಅಂತ? ನೀನೊಬ್ಬ ಮುಸ್ಲಿಂ ಅಲ್ವಾ? ನೀನು ಹೇಳು, ಆ ಊರಿನ ಮೌಲಿ ಸಾಬ್ ಅಂತ ಹೇಳೋ. ಅಷ್ಟೊಂದು ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ನಿನಗೆ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡೋಷ್ಟು ಹಣ ನಿನ್ನಲ್ಲಿ, ಅಯ್ಯೋ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಒಂದು ವಿಡಿಯೋದಲ್ಲಿ ನಾನು ನೋಡಿದೆ. ಅವೆಲ್ಲ ಸುಮ್ಮನೆ ಹೇಳಕ್ ಚಂದ. ಆ ವಿಡಿಯೋ ನಾನು ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ಅಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಟೆಕ್ನಿಷಿಯನ್ಸ್ಗಳಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅದನ್ನು ಮಾಡೋದಕ್ಕೆ ನಿನಗೆ ಒಂದಷ್ಟು ಜನ ನಿನಗೆ ಸಪೋರ್ಟ್ ಕೂಡ ಮಾಡಿದ್ದಾರೆ. ಅದಾದಮೇಲೆ ಅವರೆಲ್ಲ ನಿನ್ನ ಮುಂದೆ ಪ್ರತ್ಯಕ್ಷ ಆಗಿ ನಿನಗೇನೋ ಸಪೋರ್ಟ್ ಮಾಡೋ ಥರ ಮಾಡ್ತಾರೆ. ಒಂದಷ್ಟು ಜನ ಆ ಸಮೀರ್ ಅನ್ನೋ ಹುಡುಗನಿಗೆ ಒಂದಷ್ಟು ಜನ ಏಕಾಏಕಿ ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ, ನಿನ್ಗೇನೂ ಆಗಲ್ಲ ಅಂತ ಬರ್ತಾರೆ. ಇವನಿಗೆ ಯಾರಪ್ಪ ಥ್ರೆಟ್ ಮಾಡಿದ್ರು? ಯಾರೂ ಥ್ರೆಟ್ ಮಾಡಿಲ್ಲ. ಏಕಾಏಕಿ ಅವನು ಅಯ್ಯೋ ನನಗೆ ಥ್ರೆಟನ್ ಬರ್ತಾ ಇದೆ, ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂತ ಒಂದು ಕಡೆ ವಿಡಿಯೋ ಮಾಡ್ತಾನೆ, ಇನ್ನೊಂದು ಕಡೆ ವಿಡಿಯೋ ಡಿಲೀಟ್ ಮಾಡ್ತಾನೆ, ಡೋಂಟ್ ವರಿ ನಾನಿದ್ದೀನಿ ಅಂತ ಅಭಯ ಹಸ್ತ ನೀಡಕ್ಕೆ ಒಂದಷ್ಟು ಜನ ಬರ್ತಾರೆ. ಏನಿದ್ರ ಅರ್ಥ ಅಂದ್ರೆ ಇಟ್ಸ್ ಪ್ರೀ ಪ್ಲಾನ್ಡ್. ಅದು ರಾತ್ರಿ 12 ಗಂಟೆಗೆ ಬರ್ತಾರೆ. 12 ಗಂಟೆ 1 ಗಂಟೆ ಕೂತ್ಕೊಂಡು ನಾನಿದ್ದೀನಿ ಅಂತ. ಆಮೇಲೆ ಸಂತೋಷ್ ರಾವ್ ಪರವಾಗಿ ಧ್ವನಿ ಅಂತ ಸ್ಟಾರ್ಟ್ ಮಾಡಿದ್ರಲ್ಲ, ಸಂತೋಷ್ ರಾವ್ ಅವ್ನು ಸಮೀರ್ ಹೇಳೋದು ನೋಡ್ಬೇಕು. ಸಂತೋಷ್ ರಾವ್ ಪ್ರೈವೇಟ್ ಪಾರ್ಟ್ಸ್ಗೆ ಬೆಂಕಿ ಎಲ್ಲ ಇಟ್ಟವ್ರೆ. ಇವ್ನು ನೋಡಿದ್ನಾ? ಇದೆಲ್ಲ ಎಲ್ಲಿದೆ? ರೆಕಾರ್ಡ್ಸ್ ಎಲ್ಲಿದೆ? ಬರೀ ಸುಳ್ಳು. ಅವನು ಹೇಳಿರ್ತಕ್ಕಂಥ ವಿಡಿಯೋದಲ್ಲಿ ಇರ್ತಕ್ಕಂಥ ಒಂದೊಂದು ಮಾತಲ್ಲೂ ಸುಳ್ಳಿದೆ. ಯಾಕಂದ್ರೆ ಇದು ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಒಂದೊಂದು ಮಾತಲ್ಲೂ ಸುಳ್ಳಿದೆ. ಅಪ್ಪ ಅವ್ನಿಗೆ ಅಷ್ಟೊಂದು ದಮ್ಮು ತಾಕತ್ತು ಇದ್ದಿದ್ರೆ ವಕ್ಫ್ ವಿಚಾರವಾಗಿ ಎಷ್ಟೊಂದೆಲ್ಲ ಬಂತಲ್ಲ, ಮುಸ್ಲಿಮ್ಗಳದ್ದು ಮಸ್ಜಿದ್ಗಳು ಬರೋ ಇನ್ಕಮ್, ಮುಸ್ಲಿಂ ವರ್ಸ್ ಎಲ್ಲನೂ ಫುಲ್ ಎಲ್ಲ ಗೌರ್ಮೆಂಟ್ ಟೇಕ್ ಓವರ್ ಮಾಡ್ಕೊಂಡ್ಬಿಡ್ಲಿ. ಗೌರ್ಮೆಂಟ್ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ದಮ್ಮಿಲ್ವಾ, ತಾಕತ್ತಿಲ್ವಾ ಅವ್ನಿಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ? ಒಂದು ರೀತಿಯ ಎಲ್ಲೋ ಒಂದು ಕಡೆ ಜನಗಳಿಗೆ ಹೆಲ್ಪ್ ಮಾಡುವಂಥ ಸಿಸ್ಟಮ್ ಇವತ್ತಿಲ್ಲ ಅಂತಿದ್ರೆ ಒಂದು ಗೌರ್ಮೆಂಟ್ ಮಾಡೋಕ್ಕಾಗಲ್ಲ ಅಂತ ಕೆಲಸಗಳನ್ನ ಧರ್ಮಸ್ಥಳ ಮಾಡ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇಲ್ವಾ? ಎಲ್ಲೋ ಒಂದು ಕಡೆ ಧರ್ಮಸ್ಥಳನ ಟಾರ್ಗೆಟ್ ಮಾಡೋರ್ಗೋಸ್ಕರ ಸಹಕಾರ ಕೊಡೋ ಒಂದು ನೆಪದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ವೆರಿ ಕ್ಲಿಯರ್. ಅದಕ್ಕೆ ಅಸ್ತ್ರವಾಗಿ ಉಪಯೋಗಿಸ್ಕೊಂಡಿರೋದೇ ಈ ಸಂಖ್ಯೆ. ಇವತ್ತಲ್ಲ ನಾಳೆ ಅವನದು ಮುಖವಾಡ ಹೊರಗಡೆ ಬರುತ್ತೆ. ಇವತ್ತಲ್ಲ ನಾಳೆ ಅವನ ಮುಖವಾಡ ಹೊರಗಡೆ ಖಂಡಿತ ಬರುತ್ತೆ. ಆಯ್ತಾ? ಆ ಮಂಜುನಾಥನ ಸಾಕ್ಷಿ, ಅಣ್ಣಪ್ಪನ ಸಾಕ್ಷಿ, ಇವನ ಹಿಂದೆ ಮುಂದೆ ಇರೋರು ಎಲ್ಲರೂ ಹೊರಗಡೆ ಬರ್ತಾರೆ. ಆದ್ರೆ ಆ ಹೆಣ್ಮಗುಗೆ ಖಂಡಿತ ಅನ್ಯಾಯ ಆಗಿದೆ. ಅದಕ್ಕೂ ಕೂಡ ಅದನ್ನ ಮಾಡಿದವ್ರು ಕೂಡ ಹೊರಗಡೆ ಬರಲೇಬೇಕು. ಕೂತ್ಕೊಂಡು ಯೋಚನೆ ಮಾಡಿ, ನಮ್ಮ ಕಾನೂನು ವ್ಯವಸ್ಥೆ ಅಷ್ಟು ಈಸಿಯಾಗಿಲ್ಲ, ಬಚಾವಾಗಕ್ಕೂ ಆಗೋಲ್ಲ. ಸಂತೋಷ್ ರಾವ್ ನಿಮಗೆ ಗೊತ್ತಿರ್ಲಿ, ಸಂತೋಷ್ ರಾವ್ ಮಂಪರು ಪರೀಕ್ಷೆಗೆ ಹೋಗಲ್ಲ. ಅವನು ಮಂಪರು ಪರೀಕ್ಷೆ ಮಾಡಬೇಕು ಅಂದ್ರೆ ಅವ್ನು ನಾನು ಹೋಗಲ್ಲ ಅಂತ ಹೇಳ್ತಾನೆ. ಅದೇ ಯಾರ ಮೇಲೆ ಅಲಿಗೇಷನ್ಸ್ ಇತ್ತಲ್ಲ, ಧೀರಜ್ಜು, ಮಲ್ಲಿಕ್ಕು ಅಂತ ಏನೋ ಒಂದಷ್ಟು 3-4 ಜನದ ಮೇಲೆ ಇತ್ತಲ್ಲ, ಅವರೆಲ್ಲ ಮಂಪರು ಪರೀಕ್ಷೆಗೆ ಒಳಪಡ್ತಾರೆ. ಅದನ್ನ ಎಲ್ಲೂ ಹೇಳಲ್ಲ ಇವನು, ಕಳ್ಳ ಎಲ್ಲೂ ಹೇಳೋದಿಲ್ಲ ಇವನು. ಅವ್ರು ಮಂಪರು ಪರೀಕ್ಷೆಗೆ ಒಳಪಟ್ಟು ಅದರಿಂದ ಹೊರಗೆ ಬರ್ತಾರೆ. ಆದ್ರೆ ಸಂತೋಷ್ ರಾವ್ ಮಂಪರು ಪರೀಕ್ಷೆ ಕೇಳಿದಾಗ ಅವ್ನು ಮಾಡಿಸ್ಕೊಳಲ್ಲ. ಅವನು
ಯಾಕೆ? ಬೇರೆ ದೇಶದಲ್ಲಿದ್ರು, ಯಾವುದೋ ಪಕ್ಕದ ಊರಲ್ಲ, ಬೇರೆ ದೇಶದಲ್ಲಿದ್ರು. ಒಂದು ಬೇರೆ ದೇಶದಿಂದ ಬಂದು ಒಂದು ಕ್ರೈಮ್ ಮಾಡಿ ಅಗೇನ್ ಇನ್ನೊಂದು ಆ ದೇಶಕ್ಕೆ ಹೋಗಕ್ ಆಗಲ್ಲ. ಹೋಗ್ಬೇಕಂದ್ರೆ ಏನೆಲ್ಲ, ಒಂದು ದೇಶಕ್ಕೆ ಬರ್ಬೇಕಂದ್ರೆ ಏರ್ ಕ್ಲಿಯರೆನ್ಸ್, ವೀಸಾ, ಪಾಸ್ಪೋರ್ಟ್, ಏನೇನೆಲ್ಲ ಇರ್ತೈತೆ. ಇತ್ತೀಚಿನ ದಿನಗಳಲ್ಲಿ ಇದು ಸುಮಾರು 10 ವರ್ಷಗಳ ಹಿಂದೆಯಿಂದ ಸ್ಟಾರ್ಟ್ ಆಗಿತ್ತು. ಅದಾದ್ಮೇಲೆ ಮಧ್ಯದಲ್ಲಿ ಇರಲಿಲ್ಲ. ಇವಾಗ 1 ವರ್ಷದ ಕೆಳಗಡೆ ನಾನು ಕೂಡ ಕೆಲವೊಂದು ಇಂಟರ್ವ್ಯೂಸ್ ಕೊಟ್ಟಿದ್ದೆ ನಾನು ಆ ಟೈಮಲ್ಲಿ. ಪ್ರಾರಂಭ ಆಯಿತು. ಏನಂದರೆ ಅಲ್ಲಿ ಅವಾಗ ಸುಮಾರು ಯಾವುದೋ ಒಂದು ಕ್ರೈಮ್, ಸೌಜನ್ಯ ಅಂತ ಒಂದು ಹೆಣ್ಮಗಳ ವಿಚಾರಕ್ಕೆ ಒಂದು ಕ್ರೈಮ್ ಆಯಿತು. ಕ್ರೈಮ್ ಆದಾಗ ಅದ್ರ ವಿಚಾರವಾಗಿ ಒಂದು ದೊಡ್ಡ ಹೋರಾಟಗಳೇ ನಡೀತು. ಸರಿ, ಆ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ದಿವಸ ನಿಂತೋಯ್ತು. ಎಗೇನ್ ಒಂದು 6 months ಬ್ಯಾಕ್ ಹೋರಾಟ ಪ್ರಾರಂಭ ಆಗಿತ್ತು. ಇವಾಗ ಆ ಹೋರಾಟ ಒಂದು ದೊಡ್ಡ ಮಟ್ಟಕ್ಕಾಗಿತ್ತು. ಲಾಸ್ಟ್ ಒನ್ ಇಯರ್ ಬ್ಯಾಕ್ ಹೋರಾಟ ಆದಾಗ ಯಾವ ರೀತಿಯ ಹೋರಾಟ? ಜನಗಳ ಮಧ್ಯ ಗೊಂದಲ ಸೃಷ್ಟಿ ಮಾಡುವಂಥದ್ದು, ಜನಗಳ ಮಧ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡುವಂಥ ಹೋರಾಟಗಳಾಗಿತ್ತು. ನಾವು ಅದಕ್ಕೆ ಹೇಳಿದ್ವಿ ಆ ಟೈಮಲ್ಲಿ, ಧರ್ಮಸ್ಥಳನ ಟಾರ್ಗೆಟ್ ಮಾಡುವಂಥ ಹೋರಾಟನ ನಿಮ್ದು, ಅಥವಾ ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳಿಗೆ ಅವ್ರ ಕುಟುಂಬದವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಹೋರಾಟನ ಅನ್ನೋದು ಅಷ್ಟೇ ಇಲ್ಲಿ ಪ್ರಶ್ನೆ ಇರೋದು. ಇವಾಗ ಬಂದಿರತಕ್ಕಂಥ ಒಂದು ವಿಡಿಯೋ ನಾನು ನೋಡಿದೆ. ಸಮೀರ್ ಅನ್ನೋ ಒಂದು ಮುಸಲ್ಮಾನ್ ಹುಡುಗ ಒಂದು ವಿಡಿಯೋ ಮಾಡಿಬಿಟ್ಟ. ಅದಾದಮೇಲೆ ಅಗೇನ್ ಇದು ತುಂಬ ದೊಡ್ಡ ಮಟ್ಟಕ್ಕೆ ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಒಂದಷ್ಟು ಜನ ಮುಸಲ್ಮಾನ್ ಹುಡುಗ ಅವನು ಧರ್ಮಸ್ಥಳನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಒಂದಷ್ಟು ಜನ ಇಲ್ಲ, ಮುಸಲ್ಮಾನನಾದ್ರೇನಂತೆ, ಅವನು ಎಲ್ಲ ಧರ್ಮಕ್ಕೂ ಅವನು ಒಂದು ಹೆಣ್ಮಗಳು ಪರವಾಗಿ ಧ್ವನಿ ಎತ್ತಿರೋದು ಅಂತ. ಕರೆಕ್ಟ್, ಎರಡು ರೀತಿಯಲ್ಲೂ ಕೂಡ ಆ ವಾದನ ನಾವು ಖಂಡಿತವಾಗಿಯೂ ತಗೊಳ್ಬೇಕು. ಆದರೆ ನಂದು ವೈಯಕ್ತಿಕವಾಗಿ ನಂದೊಂದು ಪ್ರಶ್ನೆ. ಸಮೀರ್ ಅನ್ನೋ ಒಂದು ಹುಡುಗ ಆ ವಿಡಿಯೋನ ಮಾಡಿದಾಗ ನಾನು ನೋಡಿದೆ, ಅದನ್ನು ಫುಲ್ ವಿಡಿಯೋ ನಾನು ನೋಡಿದೆ. ಬಹಳ ಎಮೋಷ್ನಲಿ, ಬಹಳ ದಿವಸ ಮೇ ಬಿ ಆ ವಿಡಿಯೋನ ಮಾಡಿಸಿದವರು ಬಹಳ ಪ್ಲ್ಯಾಂಡ್ ಆಗಿ ಅದನ್ನ ಒಂದು ಎಳೆಯಾಗಿ ಎಮೋಷ್ನಲಿ ಜನಗಳಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಆ ಒಂದು ವಿಡಿಯೋನ ಮಾಡಿದ್ದಾರೆ. ಅದಕ್ಕೆ ಬಹಳ ವರ್ಕ್ ಮಾಡಿದ್ದಾರೆ. ಅದಕ್ಕೆ ಅದರಿಂದ ಒಂದು ದೊಡ್ಡ ಟೀಮ್ ಇದೆ ಅಂತ ಮಾತ್ರ ಹೇಳಬಹುದು. ಯಾಕಂದ್ರೆ ಅದನ್ನ ಕೂತ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಒಂದು, ಎರಡನೇದು, ಒಬ್ಬ ಟ್ರೋಲರ್ ಇಂದನೇ ಇದನ್ನ ವಿಡಿಯೋ ಮಾಡಿಸ್ತಾರೆ. ಸೊ ಅದನ್ನು ಕೂಡ ಯೋಚನೆ ಮಾಡಬೇಕು. ಯಾಕಂದ್ರೆ ಟ್ರೋಲರ್ಸ್ ಎಷ್ಟೋ ಜನ ನಮ್ಮ ಹುಡುಗರು ಇದ್ದಾರೆ, ಬಹಳ ಇನೋಸೆಂಟ್ಸ್, ಅವರೆಲ್ಲ ಬಹಳ ಒಳ್ಳೆ ಹುಡುಗರು ಕೂಡ ಇರ್ತಾರೆ. ಅವ್ರಿಗೆ ನಿಜವಾಗ್ಲೂ ಇಲ್ಲಿ ಕೆಲವೊಂದು ಏನು ನಡೀತಾ ಇದೆ, ಕೆಲವೊಂದು ಇನ್ ಡೆಪ್ತ್ ಏನಿದೆ ಅನ್ನೋದು ಅವರಿಗೆ ಖಂಡಿತವಾಗಿಯೂ ಗೊತ್ತಿರೋದಿಲ್ಲ. ಎಲ್ಲೋ ಒಂದ್ ಕಡೆ ಅವರ ಇನೋಸೆನ್ಸ್ನ, ಅವರ ಒಳ್ಳೆತನನ, ಟ್ರೋಲರ್ಸ್ನ ಒಳ್ಳೆತನನ ಉಪಯೋಗಿಸ್ಕೊಂಡು, ಅವರ ಒಂದು ಗುಡ್ನೆಸ್ ಇರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡು ಎಲ್ಲೋ ಒಂದು ರೀತಿ ಈ ವಿಡಿಯೋನ ವೈರಲ್ ಮಾಡೋದಕ್ಕೆ ಅವರನ್ನ ಗಾಳವಾಗಿ ಉಪಯೋಗಿಸಿದ್ದಾರೆ ಅನ್ನೋದು ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆ. ಒಂದು, ಎಲ್ಲೋ ಈ ಹೋರಾಟ ಆ ಟ್ರೋಲ್ ಆಗ್ತಾ ಇದ್ದಂಗೆ ಟಕ್ ಅಂತ ಬರ್ತಾರೆ ಮಟ್ಟಣ್ಣನವರ್, ಟಕ್ ಅಂತ ಇನ್ನೊಬ್ರು ಬರ್ತಾರೆ ತಿಮ್ರೋಡಿ. ಎಲ್ಲಿ ಈ ಹೋರಾಟ ಸಡನ್ ಆಗಿ ಬಿದ್ದು ಸತ್ತು ಸುಣ್ಣ ಆಗೋಗಿತ್ತು. ಏಕಾಏಕಿ ಈ ಒಂದು ವಿಡಿಯೋ ಮಾಡಿದ ತಕ್ಷಣ ಅವರೆಲ್ಲ ಬಂದು ವಿಡಿಯೋಗಳ ಮುಂದೆ ಕೂತ್ಕೊಂಡು ಆ ಹುಡುಗನಿಗೆ ಸಪೋರ್ಟ್ ಮಾಡೋ ಥರ ಒಂದು ಸೀನ್ ಕ್ರಿಯೇಟ್ ಮಾಡಿ, ಅದಾಗೆ ಒಬ್ಬ ಟ್ರೋಲ್ ಮಾಡಿಸೋ ಥರ ಒಂದೆಲ್ಲ ಪ್ಲಾನ್ ಮಾಡಿ ಹೇಳಿದ್ನಲ್ಲ. ಟ್ರೋಲರ್ಸ್ ಏನು ಒಂದು ಒಳ್ಳೆತನ ಇದೆ, ಅದನ್ನು ಉಪಯೋಗಿಸ್ಕೊಂಡು ಇವರು ತಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಏಕಾಏಕಿ ವಿತಿನ್ 3-4 ಡೇಸಲ್ಲಿ ಒಂದಷ್ಟು ಶಾರ್ಟ್ ಮೂವೀಸ್ ಥರ, ಒಂದಷ್ಟು ಆ ಒಂದು ಘಟನೆಗೆ ಸಂಬಂಧಪಟ್ಟಂಗೆ, ಒಂದಷ್ಟು ಆ ಹುಡುಗನಿಗೆ ಏನೋ ತೊಂದರೆ ಆಗ್ಬಿಡ್ತಾ ಇದೆ ಅನ್ನೋ ಥರ ಜನಗಳ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿ ಮಾಡಿಸ್ತಾರೆ. ಇದೆಲ್ಲ ಪ್ರೀಪ್ಲ್ಯಾಂಡ್, ಕಂಪ್ಲೀಟ್ಲಿ ಇಟ್ಸ್ ಅ ಪ್ರೀಪ್ಲ್ಯಾಂಡ್. ಒಂದು, ಅದೆಲ್ಲ ಸೈಡ್ಗಿಡೋಣ. ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಆ ಕುಟುಂಬ ಖಂಡಿತ ಅನ್ಯಾಯ ಆಗಿದೆ. ಇವತ್ತು ಪ್ರತಿ ದಿವಸ ಈ ಥರ ಅತ್ಯಾಚಾರಗಳು ನಡೀತಾನೆ ಇದೆ. ಎಲ್ಲ ಧರ್ಮಗಳಲ್ಲೂ ನಡೀತಾ ಇದೆ, ಎಲ್ಲ ಊರುಗಳಲ್ಲೂ ನಡೀತಾ ಇದೆ. ನನ್ನ ಒಂದು ಮೊದಲನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಇವಾಗ ಎಲ್ಲೋ ಒಂದು ಕಡೆ ಒಂದು ಸಲ ಮಡಿವಾಳ ಹತ್ರ ಅಲ್ಲಿ ಆವಾಗ ಲಾಂಗ್ ಬ್ಯಾಕ್ ಬಾಂಬ್ ಬ್ಲಾಸ್ಟ್ಗಳೆಲ್ಲ ಆಗಿತ್ತು ಕೆಲವೊಂದು ಕಡೆ ಎಲ್ಲ. ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆದರೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರಣನಾ? ಕರ್ನಾಟಕದ ಒಡೆಯ, ಕರ್ನಾಟಕದ ಮುಖ್ಯಮಂತ್ರಿ ಅವರು. ಅಂದ್ರೆ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಎಲ್ಲಾ ಘಟನೆಗಳಿಗೂ ಮುಖ್ಯಮಂತ್ರಿನೇ ಕಾರಣನಾ? ಅಲ್ಲ. ಆ ಘಟನೆಗೆ ಯಾರು ಕಾರಣ ಆಗಿರ್ತಾರೆ ನಾವು ಅವ್ರ ಹಿಂದೆ ಬೆನ್ ಬೀಳ್ಬೇಕು. ಯಾರು? ಅವ್ರು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿರೋದು ಯಾರು? ಪೊಲೀಸ್ನವರು. ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ಬೇಕು. ಆಯ್ತಾ? ಸರಿ,
ಜನಸಾಮಾನ್ಯರು ಏನಿರ್ತಾರೆ, ನಾವುಗಳು, ಒಬ್ಬ ವಕೀಲನಾಗಿ ನಾನು, ಜನಸಾಮಾನ್ಯರು, ಒಬ್ಬ ಪೊಲಿಟಿಷಿಯನ್, ಎಲ್ಲರದ ಕರ್ತವ್ಯ ಏನು? ಆ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂಗೆ ನಾವುಗಳು ಮಾಹಿತಿಗಳು ಕೊಡುವಂಥದ್ದು, ಅದಕ್ಕೆ ಕೋಪರೇಟ್ ಮಾಡುವಂಥದ್ದು, ಈ ರೀತಿ ಅಂದರೆ ಯಾವ ರೀತಿ ನಮ್ಗೇನಾದ್ರೂ ಮಾಹಿತಿ ಇದ್ರೆ ಕೊಡಬೇಕು, ಆ ಥರ ಮಾಡುವಂಥದ್ದು. ಇದೇ ತಿಮ್ರೋಡಿ, ನಾನು ಪ್ರಾರಂಭದ ವಿಡಿಯೋಗಳನ್ನ ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ನೋಡಿದ್ದೀನಿ. ಇದೇ ಸಂತೋಷ್ ರಾವ್ ವಿರುದ್ಧವಾಗಿ ಮಾತಾಡಿದ್ದ ತಿಮ್ರೋಡಿ. ಮಟ್ಟಣ್ಣ ಲಾಸ್ಟಲ್ಲಿ ಅದೆಲ್ಲೆಲ್ಲಿ ಯಾವಾಗ ಬಂದಿದ್ದಲ್ಲಿ ಈ ಹೋರಾಟಕ್ಕೆ ಸೇರಿಕೊಂಡು ಅವ್ರಿಗೇನು ಬೆನಿಫಿಟ್ ಆಗ್ತಾ ಇದೆಯೋ ನಮಗೆ ಗೊತ್ತಿಲ್ಲ. ಲಾಸ್ಟಲ್ಲಿ ಬಂದಿರತಕ್ಕಂಥದ್ದು ಆ ಬಾಂಬ್ ಬ್ಲಾಸ್ಟ್, ಹುಸಿ ಬಾಂಬ್ ಇಟ್ಬಿಟ್ಟು, ಗೊತ್ತಲ್ಲ ನಮಗೆ, ಹುಸಿ ಬಾಂಬ್ ಅಂತ ಇಟ್ಬಿಟ್ಟು ವಿಧಾನಸೌಧದಲ್ಲಿ ಸುದ್ದಿ ಆಗಿದ್ದಂಥ ಮಟ್ಟಣ್ಣ. ಅದು ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದು ಅನ್ಸುತ್ತೆ. ಬಟ್ ಒಬ್ಬ ಹೋರಾಟಗಾರ ಮಾಡೋನು ಬಾಂಬ್ ಬಿಟ್ಬಿಟ್ಟು, ಹುಸಿ ಬಾಂಬ್ ಬಿಟ್ಬಿಟ್ಟು ಸಮಾಜಕ್ಕೆ ರಾಂಗ್ ಮೆಸೇಜ್ ಕೊಟ್ಟಂತ ಒಬ್ಬ ಮಟ್ಟಣ್ಣ ಇವತ್ತು ಹೋರಾಟಗಾರ. ಇದೇ ಸಂತೋಷ್ ರಾವ್ ವಿರುದ್ಧವಾಗಿ ಮಾತಾಡಿದಂಥ ಒಬ್ಬ ಹಿಂದೂ ಹೋರಾಟಗಾರ ಅಂತ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಸುದ್ದಿಯಲ್ಲಿ ಈ ಸೌಜನ್ಯ ಅನ್ನೋ ಒಂದು ಹೆಸರಿಟ್ಕೊಂಡು ಇವತ್ತು ಆ ಒಂದು ಹೆಣ್ಣು ಮಗಳನ್ನ ಹೆಸರನ್ನ ಇಟ್ಕೊಂಡು ಕಾನೂನಾತ್ಮಕವಾಗಿ ಆ ಹೆಣ್ಮಗಳ ಹೆಸರು ಕೂಡ ಹೇಳಬಾರ್ದು. ಕೆಲವೊಂದು ಅಂದ್ರೆ ಸಂತಸ್ತ ಒಂದು ಹೆಣ್ಮಗಳು ಏನಿದೆ, ಆ ಮಗು ಹೆಸರಿಟ್ಕೊಂಡು ಇವತ್ತು ಇದು ಮಾಡ್ತಾರೆ. ಅವ್ರ ಕುಟುಂಬಕ್ಕೆ ಖಂಡಿತವಾಗ್ಲೂ ಇದು ತುಂಬಲಾರದ ನಷ್ಟ. ಖಂಡಿತ ಈ ಒಂದು ಘಟನೆಗೆ ಕಾರಣ ಆದವರು ಮಧ್ಯ ರೋಡಲ್ಲಿ ಗುಂಡಿಟ್ಟು ಸಾಯಿಸ್ಬೇಕು. ಕೆಲವೊಂದು ಅರಬ್ ಕಂಟ್ರೀಸ್ ಅಲ್ಲೆಲ್ಲ ಇದೆಯಲ್ಲ ಆ ಥರ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸಿಸ್ಟಮ್ ಹೇಗಿದೆ ಇವತ್ತು, ನಾವು ಭೀಮ್ರಾವ್ ಅಂಬೇಡ್ಕರ್ ಅವರು, ಹಾಗೆ ಇನ್ನು ಹಲವಾರು ಜನ ಮಹನೀಯರೆಲ್ಲ ಸೇರ್ಕೊಂಡು ಮಾಡಿದಂಥ ಸಂವಿಧಾನದಲ್ಲಿ ಏನಿದೆ, ಜುಡಿಷಿಯರಿಗೆ ಅದರದೇ ಆದ ಒಂದು ಇಂಡಿಪೆಂಡೆನ್ಸಿ ಇದೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ 3 ಅಂಗಗಳು ಏನಿದೆ, ಅದರದೇ ಆದ ಒಂದು ಕರ್ತವ್ಯ, ಡ್ಯೂಟೀಸು, ರೈಟ್ಸು ಇರುತ್ತೆ. ಹಾಗಿರ್ಬೇಕಾದ್ರೆ ಜುಡಿಷಿಯರಿಯಲ್ಲಿ ಈ ಒಂದು ಕೇಸು ಬುಕ್ ಆಗಾದ್ಮೇಲೆ ಒನ್ಸ್ ಕಾರ್ಯಾಂಗ ವ್ಯವಸ್ಥೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಆಯಿತು, ಪೊಲೀಸ್ ಲ್ಯಾಪ್ಸಸ್ ಇತ್ತು. ನಾನು ನೋಡಿದ ಪ್ರಕಾರ ಪೊಲೀಸ್ ಲ್ಯಾಪ್ಸಸ್ ಇತ್ತು ಕೂಡ. ಅದರಲ್ಲಿ ಪೊಲೀಸ್ ಲ್ಯಾಪ್ಸಸ್ ಆದಮೇಲೆ ಅದು CBIಗೆ ಹೋಗುತ್ತೆ. CBIಗೆ ಹೋಗಿ ಇನ್ವೆಸ್ಟಿಗೇಷನ್ ಆಗತ್ತಲ್ಲ. ಅವತ್ತಿನ ಸರ್ಕಾರ ಯಾವುದು? ಕಾಂಗ್ರೆಸ್ ಸರ್ಕಾರ. ಇವತ್ತೇನು ಸರ್ಕಾರ ಕಾಂಗ್ರೆಸ್ ಇದೆ, ಅವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು. CBI ಇನ್ವೆಸ್ಟಿಗೇಷನ್ ಆಗತ್ತೆ. ಅವತ್ತು CBIಲಿ ಇನ್ವೆಸ್ಟಿಗೇಷನ್ ಆಗತ್ತೆ. ಕರ್ನಾಟಕ ಸ್ಟೇಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಒಪ್ಪಲಿಲ್ಲ ಅಂತ ಅಂದ ಪಕ್ಷದಲ್ಲಿ CBI ಇನ್ವೆಸ್ಟಿಗೇಷನ್ ಆದ್ಮೇಲೆ ಅಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಆಗಿ ಅದ್ರದ್ದೆಲ್ಲ ಬಂದು ರಿಪೋರ್ಟ್ಸ್ ಎಲ್ಲ ಬಂದು ಅದನ್ನ ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ಮೇಲೆ ಅಕ್ಯೂಸ್ ಅನ್ನ ಏನ್ ಅದರಲ್ಲಿ ಸಂತೋಷ್ ರಾವ್ನ ಅಕ್ಯೂಸ್ ಮಾಡ್ತಾರೆ. ಸಂತೋಷ್ ರಾವ್ನ ಅಕ್ಯೂಸ್ನ ಫುಲ್ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡಿ ಸಂತೋಷ್ ರಾವ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಅವನೇ ಮಾಡಿರೋದು ಅಂತ ಪ್ರೂವ್ ಅವರು ಇನ್ವೆಸ್ಟಿಗೇಷನ್ ಪ್ರೂವ್ ಆದ್ಮೇಲೆ ಆತನ್ನ ಅಕ್ಯೂಸ್ ಮಾಡೋದು. ಆತ ಜುಡಿಷಿಯರಿ ಕಸ್ಟಡಿಯಲ್ಲಿ ಇರ್ತಾನೆ. ಅದಾದ್ಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತೆ. ಸಮ್ಟೈಮ್ಸ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ 100 ಕೇಸ್ ಆಗಿ 100 ಜನ ಜೈಲ್ಗೆ ಹೋದ್ರೆ 100 ಜನಕ್ಕೆ ಶಿಕ್ಷೆ ಆಗಿಲ್ಲ. ಶಿಕ್ಷೆ ಆಗೋದು ಒಂದು 5% ಜನಕ್ಕಷ್ಟೇ. ಯಾಕಂದ್ರೆ ಲ್ಯಾಕ್ ಆಫ್ ವಿಟ್ನೆಸಸ್, ಅಥವಾ ವಿಟ್ನೆಸ್ ಕೊಡಕ್ ಬಂದವರಲ್ಲೇ ಏರುಪೇರ್ ಆಗತ್ತೆ, ಅಥವಾ ಈ ಬೆನಿಫಿಟ್ ಒಂದು ಡೌಟ್ ಆಧಾರದ ಮೇಲೆ ಶಿಕ್ಷೆ ಕೊಡೋಕೆ ಬರೋದಿಲ್ಲ. ಈ ರೀತಿ ಹಲವಾರು ರೀತಿಯಲ್ಲಿ ಕೇಸ್ಗಳು ಅಕ್ವಿಟ್ ಆಗತ್ತೆ. ಕೇಸು ಎಲ್ಲೋ ಒಂದ್ ಕಡೆ ನ್ಯಾಯಾಂಗದ ದೃಷ್ಟಿಕೋನ ಬೇರೆ ಇರುತ್ತೆ. ಭಗವಂತನ ದೃಷ್ಟಿಕೋನ ಬೇರೆ, ನ್ಯಾಯಾಂಗದ ದೃಷ್ಟಿಕೋನ ಬೇರೆ, ಮನುಷ್ಯರ ದೃಷ್ಟಿಕೋನ ಬೇರೆ. ನಮ್ಮ ಮುಂದೆಗಡೆನೆ ಎಷ್ಟೊಂದು ನಡೆದಿರುತ್ತೆ ಕೊಲೆಗಳು, ಅವ್ರಿಗೆ ಶಿಕ್ಷೆ ಆಗಿರಲ್ಲ. ಯಾಕೆ? ವಿಟ್ನೆಸಸ್ ಇರಲ್ಲ, ಐ ವಿಟ್ನೆಸಸ್ ಇರೋಲ್ಲ. ಇನ್ನು ಹಲವಾರು ರೀತಿ ಯಾವುದೇ ಒಂದು ನೋಡ್ದಂಥವ್ರು ಇರಲ್ಲ. ಹಲವಾರು ಏನೋ 100 ಕಾರಣಕ್ಕೋಸ್ಕರ ಆ ಶಿಕ್ಷೆ ಆಗಿರಲ್ಲ. ಶಿಕ್ಷೆ ಆಗಿಲ್ಲ ಅಂತ ಅಂದ ಮಾತ್ರಕ್ಕೆ ಸಂತೋಷ್ ರಾವ್ ಮಾಡಿಲ್ಲ ಅಂತ ಅರ್ಥ ಅಲ್ಲ. ನಾನು ಹೇಳೋದು ನ್ಯಾಯಾಂಗದ ದೃಷ್ಟಿಕೋನ ಬೇರೆ. ನೀವು ನ್ಯಾಯಾಂಗದಲ್ಲಿ ಅವನ್ನ ಶಿಕ್ಷೆ ಆಗಿಲ್ಲ ಅಂತ ಹೇಳ್ಬಿಡ್ತು, ಅವನಿಗೆ ಶಿಕ್ಷೆ ಕೊಡ್ಲಿಲ್ಲ, ಅವನ್ ತಪ್ಪೇ ಮಾಡಿಲ್ಲ ಅಂತ ಹೇಳ್ಬಿಡ್ತು ಅನ್ನೋ ಅಲ್ಲ. ಆ ತರ ಹೇಳಿಲ್ಲ, ಅವ್ನು ತಪ್ಪು ಮಾಡಿಲ್ಲ ಅನ್ನೋ ತರ ಅಲ್ಲ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈ ಕೊಟ್ಟಿರ್ತಕ್ಕಂಥ ಸಾಕ್ಷಿಗಳಲ್ಲಿ ಪ್ರೂವ್ ಆಗಿಲ್ಲ ಅಂತ ಅವನು ಕೇಸಲ್ಲಿ ಅಕ್ವಿಟ್ ಆಗಿರ್ತಾನೆ. ಅರ್ಥ ಮಾಡ್ಕೊಬೇಕು. ಒಂದು. ಎರಡನೇದು, ಮತ್ತನ್ನ ಅಲ್ಲಿ ಅವನು ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಹೆಣ್ಮಗುಗೆ ಅನ್ಯಾಯ ಆಗಿದ್ರಿಂದ ಎಲ್ಲೋ ಒಂದು ಕಡೆ ಇದನ್ನ ಅಡ್ವಾಂಟೇಜ್ ತಗೊಂಡು ಒಂದಷ್ಟು ಜನ ಹೋರಾಟ ಮಾಡಿಕೊಂಡು ಆ ಹೋರಾಟದ ಮುಖಾಂತರ ಹಣ ಮಾಡಕ್ ಹೊರಟಿದ್ದಾರೆ, ಹಣ ಮಾಡ್ತಾ ಇದ್ದಾರೆ. ಅದು ಯಾಕೆ ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇಲ್ಲ? ಜನಸಾಮಾನ್ಯರಿಗೆ ಅದು ಗೊತ್ತಾಗ್ಬೇಕು. ಈ ಹೋರಾಟ ಅನ್ನೋದು ಎಲ್ಲೋ ಒಂದ್ ಕಡೆ ಇನ್ನೊಬ್ಬರಿಗೆ ಹಣ ಮಾಡುವಂತ ಒಂದು ಅಸ್ತ್ರ ಆಗೋಗಿದೆ.
ಅದು ಯಾರು ಬೇಕಾದ್ರೂ ಆಗಿರ್ಬೋದು, ಹೋರಾಟದ ನೆಪದಲ್ಲಿ ಇರ್ತಕ್ಕಂಥ ಹೋರಾಟಗಾರರ ಆಗಿರ್ಬೋದು ಅಥವಾ ಮತ್ತೊಬ್ರು ಆಗಿರ್ಬೋದು, ಎಲ್ಲರೂ ಹಣ ಮಾಡಕ್ ಹೊರಟಿದ್ದಾರೆ. ಸೊ ಹಾಗಾಗಿ ಆ ಹೆಣ್ಮಗುನ ಉಪಯೋಗಿಸ್ಕೊಂಡು ಹೆಣ್ಮಗು ಸಾವನ್ನ, ಅವನ ಭಾವನೆಗಳನ್ನ, ಜನಗಳಲ್ಲಿ ಇರ್ತಕ್ಕಂಥ ಒಂದು ಹೋರಾಟದ ಕಿಚ್ಚನ್ನ ಉಪಯೋಗಿಸ್ಕೊಂಡು ಇವರೆಲ್ಲ ಹೋರಾಟಗಾರರು ಅನ್ನೋ ಮುಖವಾಡ ಧರಿಸಿರ್ತಕ್ಕಂಥ ಒಂದಷ್ಟು ಜನ ಇದನ್ನ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಆಮೇಲೆ ಈ ಟ್ರೋಲರ್ಸು ಮತ್ತೆ ಕೆಲವೊಂದು ಯೂಟ್ಯೂಬರ್ಸ್ ಇರ್ತಾರಲ್ಲ, ಅವರ ಒಂದು ಒಳ್ಳೆತನ, ಅವರಲ್ಲಿ ಇರ್ತಕ್ಕಂಥ ಒಂದು ಏನಂದ್ರೆ ಸಮಾಜಕ್ಕೆ ನಾವೇನಾದ್ರೂ ಒಳ್ಳೇದು ಮಾಡಬೇಕು, ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋಂಥ ಒಂದು ಮನೋಭಾವನೆ ಅವರಲ್ಲಿ ಏನಿದೆ, ಅದನ್ನ ಉಪಯೋಗಿಸ್ಕೊಂಡು ಅವರ ಭಾವನೆಗಳಲ್ಲಿ ಈ ಹೋರಾಟಗಾರರು ಅಂತ ಅನ್ಕೊಂಡಿರೋರು ಅವರ ಭಾವನೆಗಳಲ್ಲಿ ಅವರ ಒಂದು ಕೆಲಸದಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಇವ್ರು ಬೆನಿಫಿಟ್ ಮಾಡ್ಕೊಳ್ತಾ ಇದ್ದಾರೆ. ಇದು ಅವ್ರಿಗೆ ಇವಾಗ ಸದ್ಯಕ್ಕೆ ಗೊತ್ತಾಗದೆ ಇರ್ಬೋದು, ಮುಂದಕ್ಕೆ ಗೊತ್ತಾಗತ್ತೆ. ಬಟ್ ಪಾಯಿಂಟ್ ಏನಂದ್ರೆ, ಆ ಸಮೀರ್ ಅನ್ನೋ ಹುಡುಗ, ನಾನು ಆತನ ಬಗ್ಗೆ ಮಾತಾಡಬೇಕು. ಆತ ಒಬ್ಬ ಮುಸ್ಲಿಂ. ಸಮೀರ್ಗೆ ನಾನೊಂದು ಪ್ರಶ್ನೆ ಕೇಳ್ತೀನಪ್ಪ, ನೀನು ಮಾಡಿರ್ತಕ್ಕಂಥ ವಿಚಾರ ಖಂಡಿತ ಅಪ್ರಿಷಿಯೇಟ್ ಮಾಡುವಂಥ ಒಂದು ವಿಚಾರ, ಐ ಅಪ್ರಿಷಿಯೇಟ್ ಯು. ಬಟ್ ನೀನೊಬ್ಬ ಮುಸ್ಲಿಂ ಆಗಿದ್ಕೊಂಡು ಒಂದು ಧರ್ಮದಲ್ಲಿ ಒಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ, ಒಂದು ಹೆಣ್ಮಗು ಬಗ್ಗೆ ನೀನು ಒಂದು ಜಾತಿ ಹಿಡಿದು ಹೇಗೆ ಮಾತಾಡಿದೆ? ಆ ಊರಿನ ಗೌಡರು ಅಂತೀಯ. ನಾನು ಒಬ್ಬ ಗೌಡ, ನಾನು ಗೌಡ ಆಗಿದ್ಕೊಂಡು ಗೌಡ್ರು ಅಂತ ನೀನು ಹೇಳ್ತೀಯಾ? ನೀನು ಯಾಕೆ ಹೇಳ್ತೀಯಾ ಗೌಡು ಅಂತ? ನೀನೊಬ್ಬ ಮುಸ್ಲಿಂ ಅಲ್ವಾ? ನೀನು ಹೇಳು, ಆ ಊರಿನ ಮೌಲಿ ಸಾಬ್ ಅಂತ ಹೇಳೋ, ಆ ಊರಿನ ಶೇಖ್ ಅಂತ ಹೇಳೋ, ಯಾರೋ ಖಾನ್ ಅಂತ ಹೇಳೋ, ಆಯ್ತಾ? ನೀನ್ ಯಾಕೆ ಅದನ್ನ ನೀನ್ ಗೌಡ ಅಂತ ಹೇಳ್ತೀಯಾ? ಯಾಕೆ ಯಾರು ಕೇಳೋದಿಲ್ಲ ಅಂತ ಅರ್ಥನಾ? ಇವತ್ತು ಆ ಗೌಡ, ಆ ಊರಿನ ಗೌಡ್ರು ಅನ್ನೋ ಪಾಯಿಂಟ್ ಇಟ್ಕೊಂಡು ಎಷ್ಟು ಜನ ಟ್ರೋಲ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಅದ್ರ ಮೇಲೆ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದಾರೆ. ಸೊ ಗೌಡ್ರುಗಳಿಗೆಲ್ಲ ಇದೆಷ್ಟು ಅವಮಾನ ಆಗ್ತಾ ಇದೆ, ಅದನ್ನ ಗೊತ್ತಾಗ್ತಾ ಅಲ್ವಾ ನಿನಗೆ? ಏನಂತ ಅನ್ಕೊಂಡಿದ್ಯಾ? ಆ ಊರಿನ ಗೌಡ ಅಂತ ಯಾಕೆ ಹೇಳ್ತೀಯ ಗೌಡ? ಆ ಊರಿನ ಮೌಲಿ ಅಂತ ಹೇಳು, ಮೌಲಿ ಸಾಬ್ ಅಂತ ಹೇಳು. ನೀನೊಬ್ಬ ಮುಸ್ಲಿಂ ಅಲ್ವಾ? ನಿಂಗಿಲ್ವ ದಮ್ಮು? ಯಾಕತ್ತನ ಉಪಯೋಗಿಸ್ತೀಯ ನೀನು? ಊರಿನ ಯಜಮಾನ ಅಂತ ಹೇಳ್ಬೇಕಿತ್ತು, ಯಾರೊಬ್ಬ ಮುಖಂಡ ಅಂತ ವರ್ಡ್ ಯೂಸ್ ಮಾಡ್ಬೇಕಿತ್ತು. ಯಾಕೆ ಈ ತರ ಎಲ್ಲ ಮಾಡ್ತೀಯ? ನೀನು ಒಂದು ಹೋರಾಟ, ಒಳ್ಳೆ ವಿಚಾರದ ಬಗ್ಗೆ ಮಾತಾಡಿದ್ಯಾ, ಸತ್ಯ. ಅದ್ರ ಬಗ್ಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಅಂತಕೂ ಮಾಡಿದ್ಯಾ, ಖಂಡಿತ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ಯಾ. ಇದಕ್ಕೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಅನ್ನ ನೀನು ತಗೊಂಡಿದ್ಯಾ. ಪಾಪ ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೆಲ್ಲ ಯೂಸ್ ಮಾಡ್ಕೊಂಡಿದ್ಯಾ, ಅದನ್ನೆಲ್ಲ ತುಂಬಾ ಯೂಸ್ ಮಾಡಿ ಸ್ವಲ್ಪ ಹಣ ಎಲ್ಲ ಚೆನ್ನಾಗಿ ಖರ್ಚು ಮಾಡಿ ಆ ಒಂದು ವಿಡಿಯೋನ ಮಾಡಿದ್ದೀರಾ. ಅದು ನೋಡಿದ್ರೆ ಗೊತ್ತಾಗತ್ತೆ. ಅಷ್ಟೊಂದು ಇಂಟೆಲಿಜೆನ್ಸ್ ನ ಯೂಸ್ ಮಾಡಿ ನಿನಗೆ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡೋಷ್ಟು ಹಣ ನಿನ್ನಲ್ಲಿ, ಅಯ್ಯೋ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಒಂದು ವಿಡಿಯೋದಲ್ಲಿ ನಾನು ನೋಡಿದೆ. ಅವೆಲ್ಲ ಸುಮ್ಮನೆ ಹೇಳಕ್ ಚಂದ. ಆ ವಿಡಿಯೋ ನಾನು ನೋಡಿದ್ರೆ ಗೊತ್ತಾಗತ್ತೆ ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿ ಅಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ಟೆಕ್ನಿಷಿಯನ್ಸ್ಗಳಿಗೆ ನೋಡಿದ ತಕ್ಷಣ ಗೊತ್ತಾಗತ್ತೆ. ಸೊ ಅದೆಲ್ಲ ತಿಳ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅವೆಲ್ಲ ಇರಲಿ, ನಿನಗೆ ಅದನ್ನ ಬ್ಯಾಕಪ್ ಒಂದಷ್ಟು ಜನ ಮಾಡಿರ್ತಾರೆ, ಅದನ್ನ ಮಾಡೋದಕ್ಕೆ ನಿನಗೆ ಒಂದಷ್ಟು ಜನ ನಿನ್ಗೆ ಸಪೋರ್ಟ್ ಕೂಡ ಮಾಡಿದ್ದಾರೆ. ಅದಾದ್ಮೇಲೆ ಅವರೆಲ್ಲ ನಿನ್ ಮುಂದೆ ಪ್ರತ್ಯಕ್ಷ ಆಗಿ ನಿನ್ಗೇನೋ ಸಪೋರ್ಟ್ ಮಾಡ್ತಾರೆ. ಒಂದಷ್ಟು ಜನ ಆ ಸಮೀರ್ ಅನ್ನೋ ಹುಡುಗನ್ಗೆ ಒಂದಷ್ಟು ಜನ ಏಕಾಏಕಿ ನಾನ್ ನಿನ್ಗೆ ಸಪೋರ್ಟ್ ಮಾಡ್ತೀನಿ, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ, ನಿನ್ಗೆ ಏನೂ ಆಗಲ್ಲ ಅಂತ ಬರ್ತಾರೆ. ಇವನ್ಗೆ ಯಾರಪ್ಪ ಥ್ರೆಟ್ ಮಾಡಿದ್ರು? ಯಾರೂ ಥ್ರೆಟ್ ಮಾಡಿಲ್ಲ, ಥ್ರೆಟನ್ನೇ ಮಾಡಿಲ್ಲ. ಇವ್ನಿಗೆ ಯಾರನ್ನ ಥ್ರೆಟನ್ ಮಾಡಿದ್ದಿದ್ರೆ ಅಥವಾ ಇವ್ನಿಗೆ ಏನೋ ಒಂದು ತೊಂದರೆ ಆಗಿದ್ದಿದ್ರೆ ಅವನೇನ ಹೋಗಿ ನನ್ಗೆ ಇಂಥವ್ರು ಥ್ರೆಟನ್ ಮಾಡಿದ್ರು, ಇಂಥ ಫೋನ್ ನಂಬರ್ ಇಂದ ಥ್ರೆಟನ್ ಮಾಡಿದ್ರು ಅಂತ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ನ? ಎಂಥದ್ದಿಲ್ಲ, ಏನಿಲ್ಲ. ಏಕಾಏಕಿ ಅವನು ಅಯ್ಯೋ ನಂಗೆ ಥ್ರೆಟನ್ ಬರ್ತಾ ಇದೆ, ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂತ ಒಂದ್ ಕಡೆ ವಿಡಿಯೋ ಮಾಡ್ತಾನೆ, ಇನ್ನೊಂದ್ ಕಡೆ ವಿಡಿಯೋ ಡಿಲೀಟ್ ಮಾಡ್ತಾನೆ, ಡೋಂಟ್ ವರಿ ನಾನಿದ್ದೀನಿ ಅಂತ ಅಭಯ ಹಸ್ತ ನೀಡಕ್ ಒಂದಷ್ಟು ಜನ ಬರ್ತಾರೆ. ಏನಿದ್ರ ಅರ್ಥ ಅಂದ್ರೆ ಇಟ್ಸ್ ಪ್ರೀ ಪ್ಲಾನ್ಡ್. ಅದು ರಾತ್ರಿ 12 ಗಂಟೆಗೆ ಬರ್ತಾರೆ, 12 ಗಂಟೆ 1 ಗಂಟೆ ಕೂತ್ಕೊಂಡು ನಾನಿದ್ದೀನಿ ಅಂತ ಏನೋ ಒಂದು ದೊಡ್ಡ ಈ ಪಿಕ್ಚರ್ಗಳಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಕೆರಳಿಸೋಂಥ ರೀತಿಯಲ್ಲಿ ಒಂದಷ್ಟು ಜನ ಮಾತಾಡ್ತಾರಲ್ಲ. ಈ ತೆಲುಗಲ್ಲಿ ಒಂದು ಪಿಕ್ಚರ್ ಇದೆ ಸ್ಟಾಲಿನ್ ಅಂತ, ಅದ್ಯಾವುದೋ ಒಂದು, ಆ ಥರ ಏನೋ ಒಂಥರ ಜನಸಾಮಾನ್ಯರಿಗೆಲ್ಲ ಕೆರಳಿಸುವಂಥ ರೀತಿಯಲ್ಲಿ ಅದು ಮಾಡಬಾರ್ದು. ಇದು ಮಾಡ್ತಾ ಇರ್ತ ಕರ್ನಾಟಕಕ್ಕೆ ಒಂದೇ ಒಂದು ಎಷ್ಟೋ ಜನಗಳ ಭಾವನಾತ್ಮಕವಾಗಿ ಹೇಳ್ತಾರೆ. ಈ ಘಟನೆ ನಡೆದಿರೋದೇ ಧರ್ಮಸ್ಥಳದಲ್ಲಿ, ಒಂದಷ್ಟು ಜನ ನಾನು ವಿಡಿಯೋಗಳು ನೋಡಿದೆ, ಘಟನೆ ನಡೆದಿರೋದೇ ಧರ್ಮಸ್ಥಳದಲ್ಲಿ, ಧರ್ಮಸ್ಥಳದ ಹೆಸರು ಹೇಳ್ದೆ ಇನ್ನೇನು KR ಮಾರ್ಕೆಟ್ ಹೆಸರು ಹೇಳಕ್ಕಾಯ್ತೈತಾ ಅಂತ. ಕರೆಕ್ಟ್, ನೀವು ಹೇಳೋದು ಕರೆಕ್ಟು. ಆದ್ರೆ ಅದಕ್ಕೂ ಕೂಡ ಘಟನೆ ನಡೆದಿರ್ತಕ್ಕಂಥ ಒಂದು ಸ್ಥಳಕ್ಕೆ ಕೂಡ ಒಂದು ಊರ ಹೆಸರಿದೆ, ಅದಕ್ಕೆ ಧರ್ಮಸ್ಥಳ ಅಂತ ಕರೆಯೋಲ್ಲ, ಅದಕ್ಕೊಂದು ಪ್ರಾಂಗಣ ಸಮಥಿಂಗ್ ಒಂದು ಹೆಸರಿದೆ. ಆ ಊರ ಹೆಸರು ಇಟ್ಕೊಂಡು ಹೇಳ್ರಿ, ಅದಕ್ಕೆ ಯಾಕೆ ಧರ್ಮಸ್ಥಳ ಹೇಳ್ತೀರಾ? ಯಾಕೆ? ಆಮೇಲೆ ಈ ವಿಡಿಯೋನ ಆ ಸೌಜನ್ಯ ಹೆಸರಿಟ್ಕೊಂಡು ಪಾಪ ಒಂದಷ್ಟು ಜನ ಅವರು ಊಟಕ್ಕೆ ಜೀವನ ಮಾಡ್ಕೊಳಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ನಾನು ಕೇಳೋದು, ಯಾಕೆ ನಿಮ್ಗೆ ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳು ಅಷ್ಟೇನಾ? ನಾವು ಅಕ್ಕ ತಂಗಿರ ಜೊತೆಲೆ ಬೆಳೆದಿರೋರು,
ನಮಗೂ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲ ನಮಗೂ ಇದ್ದಾರೆ, ಸ್ನೇಹಿತರು ಎಲ್ಲ ಇದ್ದಾರೆ. ನಮಗೂ ಕೂಡ ಖಂಡಿತವಾಗಿಯೂ ನಾವು ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಥರ ಅನ್ಯಾಯ ಆದಾಗ ಅದ್ರ ವಿರುದ್ಧವಾಗಿ ನಾವು ಎಷ್ಟೋ ಕೇಸ್ಗಳಲ್ಲಿ ನಾನು ಅದನ್ನ ಫೈಟ್ ಕೂಡ ಮಾಡಿ ಅದಕ್ಕೆ ನಾವು ಹೆಲ್ಪ್ ಕೂಡ ಮಾಡಿ ನಾವು ಹೋರಾಟ ನಮ್ಮ ಕೈಲಿ ಆಗೋದು ಮಾಡ್ತಾ ಇದೀವಿ. ಈ ಕೇಸಲ್ಲಿ ಒಂದಷ್ಟು ಜನ ಕೇಳ್ಬೋದು, ಲಾಯರು ನೀನು ಕೋರ್ಟಲ್ಲಿ ಹೋಗ್ಬಿಟ್ಟು ವಾದ ಮಾಡ್ಬಿಟ್ಟು ಅವ್ರಿಗೆ ನ್ಯಾಯ ಕೊಡಿಸು ಅಂತ. ನ್ಯಾಯ ಕೊಡ್ಸೋಕ್ಕೆ ಕೋರ್ಟಲ್ಲಿ ಹೋಗಿ ವಾದ ಮಾಡೋಕ್ಕೆ ನನಗೇನು ಅವ್ರ ಮನೆಯವ್ರು ಬಂದು ನನ್ನ ಹತ್ರ ಯಾರು ಕೇಳ್ಕೊಂಡಿಲ್ಲ. ಒಂದು. ಎರಡನೇದು, ನಮ್ಗೆ ಆ ರೈಟ್ಸೇ ಇಲ್ಲ. ಕಾನೂನಲ್ಲಿ ಅದರದೇ ಆದ ಒಂದು ರೀತಿ ನೀತಿಗಳು ಅನ್ನೋದಿದೆ. ಇಂಥವ್ರೆ ಹೋಗ್ಬೇಕು, ಹೀಗೆ ಹೋಗ್ಬೇಕು ಅನ್ನೋದಿದೆ. ಹೋರಾಟ ಮಾಡೋರು ಎಲ್ಲರೂ ಪಬ್ಲಿಕ್ ಡೊಮೈನಲ್ಲಿ ಬಂದ್ಬಿಟ್ಟು ವಿಡಿಯೋಗಳ ಮುಖಾಂತರ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವ್ರು ಹೋಗಿ ಯಾಕೆ ಅವತ್ತಿನ ಕಾಲದಲ್ಲಿ ಓಕೆ ಕೋರ್ಟಲ್ಲಿ ಹೋಗ್ಬಿಟ್ಟು ಫೈಟ್ ಮಾಡಲಿಲ್ಲ? ತನಿಖೆ ಸರಿ ಇಲ್ಲ ಅಂತ ಅವತ್ತಿನ ಕಾಲಕ್ಕೆ ಅವ್ರಿಗೆ ಅನ್ನಿಸ್ತಲ್ಲ, ಯಾಕೆ ಹೋಗ್ಬಿಟ್ಟು ಅವ್ರು ಮರು ತನಿಖೆ ಮಾಡಿ ಅಂತ ಯಾಕೆ ಮಾಡಲಿಲ್ಲ? ಒಂದು. ಸಂತೋಷ್ ರಾವ್ ಮಾಡಿಲ್ಲ ಅಂತ ಇವ್ರಿಗೆ ಅನಿಸ್ತಲ್ಲ, ಒಂದ್ ಟೈಮ್ ಇವರೇ ಸಂತೋಷ್ ರಾವ್ ಮಾಡಿದ್ದು ಅಂತ ಹೇಳೋ ಜನ ಆಮೇಲೆ ಸಂತೋಷ್ ರಾವ್ ಪರವಾಗಿ ಧ್ವನಿ ಎತ್ತಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ. ಸಂತೋಷ್ ರಾವ್ ಅವ್ನು ಸಮೀರ್ ಹೇಳೋದು ನೋಡ್ಬೇಕು, ಸಂತೋಷ್ ರಾವ್ ಪ್ರೈವೇಟ್ ಪಾರ್ಟ್ಸ್ಗೆ ಬೆಂಕಿ ಎಲ್ಲ ಇಟ್ಟವ್ರು. ಇವ್ನು ನೋಡಿದ್ನಾ? ಇದೆಲ್ಲ ಎಲ್ಲಿದೆ? ರೆಕಾರ್ಡ್ಸ್ ಎಲ್ಲಿದೆ? ಬರೀ ಸುಳ್ಳು. ಅವನು ಹೇಳಿರ್ತಕ್ಕಂಥ ವಿಡಿಯೋದಲ್ಲಿ ಇರ್ತಕ್ಕಂಥ ಒಂದೊಂದು ಮಾತಲ್ಲೂ ಸುಳ್ಳಿದೆ. ಯಾಕಂದ್ರೆ ಇದು ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಒಂದೊಂದು ಮಾತಲ್ಲೂ ಸುಳ್ಳಿದೆ. ನಾನು ಸಂಪೂರ್ಣ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡ್ತಾ ಇರೋದು, ಸಂಪೂರ್ಣ ಫೈಲ್ಸ್ ಇದೆ, ಇಷ್ಟು ಫೈಲ್ಸ್ ಇದೆ ಆ ಕೇಸ್ ಅಲ್ಲ. ಒಂದೊಂದು ಮಾತಲ್ಲೂ ಅವನು ಹೇಳೋ ಮಾತಲ್ಲಿ ಸುಳ್ಳಿದೆ. ಅವನು ಅದನ್ನ ಗ್ಲೋರಿ ಮಾಡ್ತಾ ಇದ್ದಾನೆ, ಅದನ್ನ ಒಂದು ಸ್ಟೋರಿ ರೀತಿಯಲ್ಲಿ ಜನಗಳ ಭಾವನೆಗಳಲ್ಲಿ ಕನೆಕ್ಟ್ ಆಗಬೇಕು, ಎಮೋಷನಲ್ ಕನೆಕ್ಷನ್ಸ್. ಇವಾಗ ಅವ್ರು ಮಾಡ್ತಾ ಇರೋದು ಏನಂದ್ರೆ ಎಮೋಷನಲ್ ವಾರ್. ಭಾವನೆಗಳು, ಜನಗಳ ಭಾವನೆಗಳನ್ನ ಕೆರಳಿಸ್ಬಿಟ್ಟು ಒಂದು ಅಷ್ಟು ಜನನ ವಿರುದ್ಧವಾಗಿ ಎತ್ತು ಕಟ್ಟಬೇಕು ಅನ್ನೋ ತರ. ನಾನು ಎಲ್ಲೋ ಒಂದ್ ಕಡೆ ಇವ್ರು ಇಂಡೈರೆಕ್ಟ್ ಆಗಿ ಧರ್ಮಸ್ಥಳನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿ. ಯಾಕೆ ಅವ್ರಿಗೆ ಟಾರ್ಗೆಟ್ ಆತರ ಮಾಡ್ತಾರಲ್ಲ, ಅವ್ನು ಹೇಳ್ತಾ ಇದ್ದಾನೆ ಯಾವ್ದೋ ನಮ್ಮ ಏನು ದೇವಸ್ಥಾನಗಳನ್ನೆಲ್ಲ ಮುಜರಾಯಿ ಇಲಾಖೆ ಕೊಡಬೇಕು ಅನ್ನೋ ತರ. ಅಪ್ಪ ಅವ್ನಿಗೆ ಅಷ್ಟೊಂದು ದಮ್ಮು ತಾಕತ್ತು ಇದ್ದಿದ್ರೆ ವಕ್ಫ್ ಬೋರ್ಡ್ದು ವಿಚಾರವಾಗಿ ಎಷ್ಟೊಂದೆಲ್ಲ ಬಂತಲ್ಲ, ಮುಸ್ಲಿಮ್ಗಳದ್ದು ಮಸ್ಜಿದ್ಗಳು ಬರೋ ಇನ್ಕಮ್ ಮುಸ್ಲಿಂ ಅವ್ರ್ಸ್ ಎಲ್ಲಾನು ಫುಲ್ ಎಲ್ಲ ಗೌರ್ಮೆಂಟ್ ಟೇಕ್ ಓವರ್ ಮಾಡ್ಕೊಂಡ್ಬಿಡ್ಲಿ. ಗೌರ್ಮೆಂಟ್ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ದಮ್ಮಿಲ್ವಾ, ತಾಕತ್ತಿಲ್ವಾ ಅವ್ನಿಗೆ ಅದ್ರ ಬಗ್ಗೆ ಮಾತಾಡೋಕೆ? ತಾಕತ್ತಿದ್ರೆ ಅವನು ಎಲ್ಲ ವಕ್ಫ್ ಬೋರ್ಡ್ ಕಂಟ್ರೋಲ್ ಅಲ್ಲಿ ಯಾಕಿದೆ ಎಷ್ಟೊಂದು ಆಸ್ತಿಗಳು, ಸಾವಿರಾರು ಕೋಟಿ, ಯಾಕೆ ಅದನ್ನೆಲ್ಲ ಗೌರ್ಮೆಂಟಿಗೆ ಕೊಡ್ಲಿ. ಅದರಿಂದ ಒಂದಷ್ಟು ಜನ ಇಂಥ ಸಂತ್ರಸ್ತ ಹೆಣ್ಣು ಮಕ್ಕಳುಗಳಿಗೆಲ್ಲ ಹೆಲ್ಪ್ ಮಾಡೋದಕ್ಕೆ ಎಲ್ಲ ಗೌರ್ಮೆಂಟ್ ಇಂದೆಲ್ಲ ಕೆಲವೊಂದೆಲ್ಲ ಇದು ಮಾಡ್ಬೋದು, ಸಹಕಾರ ಎಲ್ಲ ಕೊಡ್ಬೋದು. ಒಂದು. ಎರಡನೇದು, ಯಾಕೆ ಹಿಂದೂ ದೇವಸ್ಥಾನಗಳ ಮೇಲೆ ಟಾರ್ಗೆಟ್ ಮಾಡ್ತಾರೆ? ಆಯ್ತು ಧರ್ಮಸ್ಥಳ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳದಲ್ಲಿ ಬರ್ತಕ್ಕಂಥ ಇನ್ಕಮ್ ಮೇಲೆ ಎಲ್ಲರಿಗೂ ಕಣ್ಣು. ನಾನು ಧರ್ಮಸ್ಥಳದಲ್ಲಿ ಬರ್ತಕ್ಕಂಥ ಇನ್ಕಮ್ ಬಗ್ಗೆ ಕೆಲವೊಂದು ನನ್ನ ದಾಖಲಾತಿಗಳಿದೆ, ನಾನು ತರಿಸ್ಕೊಂಡು ನೋಡಿದ್ದೀನಿ, ಓದಿದ್ದೀನಿ. ಧರ್ಮಸ್ಥಳದಲ್ಲಿ ಎಷ್ಟು ದೇವಸ್ಥಾನಗಳು, ರಾಜ್ಯದಾದ್ಯಂತ ಇರ್ತಕ್ಕಂಥ ವೀರೇಂದ್ರ ಹೆಗ್ಡೆ ಅವರು ಎಷ್ಟು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ? ಎಷ್ಟು ನೂರಾರು ದೇವಸ್ಥಾನಗಳಿಗೆ, ಪಾಳು ಬಿದ್ದಂತ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಎಷ್ಟೊಂದು ಕೆರೆಗಳನ್ನ ಉಳ್ ತಗ್ಸುವಂತ ಕೆಲಸ ಮಾಡಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ, ಶುದ್ಧ ನೀರಿನ ಘಟಕಗಳು ಅಂತ ಮಾಡಿದ್ದಾರೆ. ಸಿರಿ ಧಾನ್ಯಗಳ ಬಗ್ಗೆ ಅವ್ರದೇ ಆದ ಒಂದು ಪ್ರಮೋಷನ್ಸ್ ಮಾಡಿದ್ದಾರೆ. ಊರಲ್ಲಿ ಅಲ್ಲಲ್ಲಿ ಧರ್ಮ ಪ್ರಚಾರದ ವಿಚಾರ ಇಟ್ಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆ, ವರಮಹಾಲಕ್ಷ್ಮಿ ಪೂಜೆ, ಆ ಪೂಜೆ ಈ ಪೂಜೆಗಳಂತ ಮಾಡಿಸಿ ಜನಗಳಲ್ಲಿ ಧರ್ಮಗಳ ಬಗ್ಗೆ ಇರ್ತಕ್ಕಂಥ ಭಕ್ತಿ, ದೇವರುಗಳ ಬಗ್ಗೆ ಎಷ್ಟೊಂದು ಅವರು ಧರ್ಮ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಒಂದ್ ಕಡೆ ಲೋನ್ ಕೊಡ್ಸೋ ವಿಚಾರವಾಗಿ ಅಯ್ಯೋ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ಬಿಟ್ಟಾರೆ ಅಂತ ಅವ್ನು ಯಾರೋ ಮಟ್ಟಣ್ಣ ಹೇಳ್ತಾ ಇದ್ದ. ಏನಪ್ಪಾ ನಿನ್ಗೆ ಅಷ್ಟೊಂದು ತಾಕತ್ತಿದ್ರೆ, ಅಷ್ಟೊಂದು ಇದಿದ್ರೆ HDFC ಬ್ಯಾಂಕು, ICICI ಬ್ಯಾಂಕು, ಆ ಬ್ಯಾಂಕು ಈ ಬ್ಯಾಂಕ್ ಅಂತ ನೂರಾರು ಬ್ಯಾಂಕ್ಗಳು, ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಲೋನ್ಗಳು ಕೊಟ್ಬಿಟ್ಟು ಕ್ರೆಡಿಟ್ ಕಾರ್ಡ್ ಅವ್ರು ಬಂದ್ಗಳು ಹಿಂಸೆ ಕೊಟ್ಬಿಟ್ಟು ಅವ್ರ ಮನೆ ಮಠಗಳನ್ನೆಲ್ಲ ಬೀದಿಗೆ ಆಗ್ತಾ ಇದಾರಲ್ಲ, ಅವನಿಗೆ ತಾಕತ್ತಿಲ್ವಾ? ಆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಹೋಗ್ಬಿಟ್ಟು ಅಲ್ಲಿ ಆಗ್ತಾ ಸೀಸರ್ಸ್ ಅಂತ ಅನ್ಬಿಟ್ಟೆ ಒಂದಷ್ಟು ಜನ ಸೀಸಿಂಗ್ ಮಾಡೋರ್ನ ರೌಡಿಗಳನ್ನ ಇಟ್ಕೊಂಡು ಸೀಸ್ ಮಾಡ್ತಾರೆ ವೆಹಿಕಲ್ಗಳನ್ನ, ಅದು ಇದು ಅಲ್ಲೆಲ್ಲ ಹೋಗಿ ಮಾತಾಡಕ್ ಅವ್ನಿಗೆ ಯೋಗ್ಯತೆ ಇಲ್ಲ. ಆತ ಏನು ಇವಾಗ ಎಷ್ಟು ನೋಡಿದ್ ಯಾರನ್ನ ಬಂದ್ಬಿಟ್ಟು ಈ ತರ ನಂಗೆ ಅನ್ಯಾಯ ಆಗಿದೆ ಅಂತ ಯಾರಿಗನ್ನ ಬೈ ಫೋರ್ಸಬಲ್ ಏನನ್ನ ಧರ್ಮಸ್ಥಳದವರು ಏನು ಮೀಟರ್ ಬಡ್ಡಿ ಎಲ್ಲ ಕೊಟ್ಟಿಲ್ಲ, ಬೈ ಫೋರ್ಸಬಲ್ ಯಾರಿಗೂ ಹೋಗಿ ಸಾಲ ತಗೊಳ್ಳಿ ಅಂತ ಕೊಟ್ಟಿಲ್ಲ. ಅವಶ್ಯಕತೆ ಇರ್ತಕ್ಕಂಥ ಹೆಣ್ಮಕ್ಳು, ಎಲ್ಲೋ ಒಂದ್ ಕಡೆ ಗಂಡ ಕುಡುಕ ಆಗಿರ್ತಾನೆ, ಇನ್ಯಾರ್ದೋ ಮನೇಲಿ ಮಕ್ಳು ನೋಡ್ಕೊಂತಿರಲ್ಲ, ಅಂತ ಹೆಣ್ಮಕ್ಳುಗಳು ಅವ್ರದೇ ಒಂದು ಸಂಘ ಕಟ್ಕೊಂಡು ಆ ಸಂಘಗಳಲ್ಲಿ ದುಡ್ಡುಗಳನ್ನ ಕಟ್ಕೊಂಡು ಅವರೇ ಅದನ್ನ ರಿಕವರಿ ಮಾಡ್ಕೊಂಡು ಆ ದುಡ್ಡನ್ನ ಎಗೇನ್ ಬ್ಯಾಂಕಿಗೆ ಕಟ್ಕೊಂಡು ಅವ್ರದೇ ಆದ ಒಂದು ಚೈನ್ ಲಿಂಕ್ ಸಿಸ್ಟಮ್ ಅಲ್ಲಿ ಒಂದು ರೀತಿಯ ಎಲ್ಲೋ ಒಂದ್ ಕಡೆ ಜನಗಳಿಗೆ ಹೆಲ್ಪ್ ಮಾಡುವಂತ ಸಿಸ್ಟಮ್ ಇವತ್ತಿಲ್ಲ ಅಂದಿದ್ರೆ ಒಂದು ಗೌರ್ಮೆಂಟ್ ಮಾಡಕ್ ಆಗಲ್ಲ ಅಂತ ಕೆಲಸಗಳನ್ನ ಧರ್ಮಸ್ಥಳ ಮಾಡ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇಲ್ವಾ? ಎಷ್ಟು ರೀತಿ, ಯಾವ ರೀತಿ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಮದುವೆ ಮಾಡಿಸಿದ್ದಾರೆ, ಸಾಮೂಹಿಕ ವಿವಾಹ. ಕಾಮನ್ ಸೆನ್ಸ್ ಇಲ್ವಾ? ಅಷ್ಟು ಜನಕ್ಕೆ ಇವತ್ತು ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಸಕ್ ಆಗದೆ ಇರೋಂಥವ್ರು ಎಷ್ಟೋ ಜನ ಸಾಮೂಹಿಕ ವಿವಾಹ ಮಾಡಿಸಿ ಅಲ್ಲಿ ಮಾಂಗಲ್ಯ ಏನೆಲ್ಲ ಸಹಾಯ ಮಾಡಿದ್ದಾರೆ.
ಪ್ರತಿ ದಿವಸ ಲಕ್ಷಾಂತರ ಜನ, ಎಷ್ಟೋ ಜನ ಈಗ ಹೋಗ್ತಾರೆ, ಅವ್ರಿಗೆಲ್ಲ ಅಲ್ಲಿ ಊಟ ಹಾಕ್ತಾರೆ. ಅದೆಲ್ಲ ಸೇವೆ ಅಲ್ವಾ? ಲೈಬ್ರರೀಸ್ ಇದೆ, ಹಾಸ್ಪಿಟಲ್ಸ್ ಇದೆ, ಕಾಲೇಜ್ಗಳಿದೆ, ಸ್ಕೂಲ್ ಇದೆ, ಅದೆಲ್ಲ ಸೇವೆ ಅಲ್ವಾ? ಅಲ್ಲಿ ಬರ್ತಾ ಇರ್ತಕ್ಕಂಥ ಇನ್ಕಮ್ಗಳ ಮೇಲೆ ಎಲ್ಲರಿಗೂ ಕಂಡುಬಿದ್ದಿದೆ. ಮುಜರಾಯಿ ಇಲಾಖೆ ಟೇಕ್ ಓವರ್ ಮಾಡ್ಕೊಂಬಿಟ್ಟು ಎಲ್ಲ ನುಂಗಿ ನೀರು ಕುಡಿಲಿ ರಾಜಕಾರಣಿಗಳು. ಇವತ್ತು ಎಲ್ಲೋ ಒಂದ್ ಕಡೆ ದೇವರು ಎಲ್ಲೋ ಇವತ್ತಿನ ಕಾಲದಲ್ಲಿ ದೇವರು ವೀರೇಂದ್ರ ಹೆಗ್ಗಡೆ ಅವ್ರನ್ನ ದೇವರಂದ್ರೆ ತಪ್ಪಲ್ಲ. ಇವತ್ತು ಅವ್ರನ್ನ ಯಾವ ರೀತಿಯಲ್ಲಿ ಅವ್ರನ್ನ ಬಿಂಬಿಸಕ್ ಹೊರಟಿದ್ದೀರಾ? ಎಲ್ಲೋ ಒಂದ್ ಕಡೆ ನಮ್ಮಲ್ಲೇ ಇರ್ತಕ್ಕಂಥ ಎಷ್ಟೋ ಜನ ಹಿತಶತ್ರುಗಳು, ನಮ್ಮಲ್ಲೇ ಇರ್ತಕ್ಕಂಥ ಏನಂತಾರೆ ಮೀರ್ ಸಾದಿಕ್ಗಳು ಅಂತಾರಲ್ಲ, ನಮ್ಮಲ್ಲೇ ಇರ್ತಕ್ಕಂಥ ನಮ್ಮ ಧರ್ಮದ ಶತ್ರುಗಳು ಅವರೆಲ್ಲ ಒಂದಷ್ಟು ಜನ, ಇವರೆಲ್ಲ ಸೇರ್ಕೊಂಡು ಒಂದಷ್ಟು ಜನ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳನ ಟಾರ್ಗೆಟ್ ಮಾಡೋರ್ಗೋಸ್ಕರ ಸಹಕಾರ ಕೊಡೋ ಒಂದು ನೆಪದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ವೆರಿ ಕ್ಲಿಯರ್. ಅದಕ್ಕೆ ಅಸ್ತ್ರವಾಗಿ ಉಪಯೋಗಿಸ್ಕೊಂಡಿರೋದೇ ಈ ಸಮೀರ್. ಇವತ್ತಲ್ಲ ನಾಳೆ ಅವನದು ಮುಖವಾಡ ಹೊರಗಡೆ ಬರುತ್ತೆ. ಇವತ್ತಲ್ಲ ನಾಳೆ ಅವನ ಮುಖವಾಡ ಹೊರಗಡೆ ಖಂಡಿತ ಬರುತ್ತೆ. ಆಯ್ತಾ? ಆ ಮಂಜುನಾಥನ ಸಾಕ್ಷಿ, ಅಣ್ಣಪ್ಪನ ಸಾಕ್ಷಿ, ಇವನ ಹಿಂದೆ ಮುಂದೆ ಇರೋರು ಎಲ್ಲರೂ ಹೊರಗಡೆ ಬರ್ತಾರೆ. ಆದ್ರೆ ಆ ಹೆಣ್ಮಗುಗೆ ಖಂಡಿತ ಅನ್ಯಾಯ ಆಗಿದೆ. ಅದಕ್ಕೂ ಕೂಡ ಅದನ್ನ ಮಾಡಿದವ್ರು ಕೂಡ ಹೊರಗಡೆ ಬರಲೇಬೇಕು. ಆ ದೇವರ ದೃಷ್ಟಿಯಲ್ಲಿ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಯಾಕಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲಾ ಡೋರ್ಗಳು ಕ್ಲೋಸ್ ಆಯ್ತು. ಯಾಕಂದ್ರೆ ಲ್ಯಾಕ್ ಆಫ್ ವಿಟ್ನೆಸಸ್. ಅದಕ್ಕೆ ಮಾಡಿದಂತ ಇನ್ವೆಸ್ಟಿಗೇಷನ್ ಆಫೀಸರ್ನ ಕಳಿಸ್ರಿ ನೀವು ಜೈಲ್ಗೆ. ತಪ್ಪಾಯ್ತು, ಅವ್ನು ಮಾಡಿರೋ ತಪ್ಪು ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡಿದವ್ರ ಮೇಲೆ ಕ್ವಶನ್ ಮಾಡಿ. ಏನೋ ನೋಡಿರೋ ಪ್ರಕಾರ ಅವ್ರು ಆ ಕೊಲೆ ಮಾಡೋರೆ, ಇವ್ರು ಈ ಕೊಲೆ ಮಾಡೋರೆ. 2012 ಇಂದ ಹಿಡಿದು 12 ಇಂದ ಹಿಡಿದು ಈ 25 ಇದು ಇವತ್ತಿನವರೆಗೂ ಧರ್ಮಸ್ಥಳದಲ್ಲಿ ಯಾವುದೇ ಘಟನೆ ನಡೆದಿಲ್ಲ. ಅದೊಂದು ಘಟನೆ ಹಿಡ್ಕೊಂಡು ಆ ಕೊಲೆ ಆಯ್ತು, ಈ ಕೊಲೆ ಆಯ್ತು, ಮಾವುತನ್ ಕೊಲೆ ಆಯ್ತು. ಯಾಕೆ 2012 ಇಂದ ಈಚೆಗೆ ಯಾವ್ದನ್ನ ಘಟನೆಗಳು ಈ ತರ ನಡೆದಿರೋ ಘಟನೆಗಳ ಬಗ್ಗೆ ಯಾವ್ದು ಸಿಕ್ಕಿಲ್ವಾ ಮಾಹಿತಿ ಇವ್ರಿಗೆ? ಯಾವ್ದೋ ಹಳೆ ಘಟನೆಗಳು. ನೋಡ್ರಿ, ಊರನ್ನ ಮೇಲೆ ಒಂದು ಸಾವಿರಾರು ಜನ, ಲಕ್ಷಾಂತರ ಜನ ಹೋಗೋ ಕಡೆ ಖಂಡಿತವಾಗಿಯೂ ತೊಂದರೆಗಳು ಆಗ್ತಾ ಇರ್ತವೆ. ಎಷ್ಟೋ ಜನ ಧರ್ಮಸ್ಥಳಕ್ಕೆ ನಾವು ಊರ್ ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ನಾನು ಅಲ್ಲಿ ಸಾಯ್ಬೇಕು ಅಂತ ಹೋಗೋರಿದ್ದಾರೆ. ಪುಣ್ಯಕ್ಷೇತ್ರದಲ್ಲಿ ನಾವು ಸಾಯ್ಬೇಕು ಅಂತಿದ್ದಾರೆ. ಅದಕ್ಕೆಲ್ಲ ನಾವು ಅವ್ರನ್ನ ಹೊಣೆ ಮಾಡಕ್ಕಾಗತ್ತಾ? ಆಗೋಲ್ಲ. ಎಷ್ಟೋ ಜನ ಕಾಲ್ ತುಳಿತಕ್ಕೆ ಕೈ ಕಾಲು ಏಟ್ ಬಿದ್ದು ಅಂತವ್ರು ಇದ್ದಾರೆ. ನಾವು ಅದನ್ನ ಅವ್ರಿಗೆ ಹೊಣೆ ಮಾಡಕ್ಕಾಗತ್ತಾ? ಮಾಡಬಾರ್ದು. ಕರ್ನಾಟಕ ರಾಜ್ಯದಲ್ಲಿ ಏನೇ ಒಂದಾದ್ರೂ ಅದಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾರಣನಾ? ಅಲ್ಲ. ಸೊ ಇದನ್ನ ಹಾಗಾಗಿ ಅಲ್ಲಿ ನಡೆಯತಕ್ಕಂಥ ಪ್ರತಿಯೊಂದಕ್ಕೂ ಆ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಬಾರ್ದು. ನಮ್ಮ ಜನ ಕೂಡ ಎಚ್ಚೆತ್ಕೊಳ್ಬೇಕು. ಎಲ್ಲ ಒಂದ್ ಕಡೆ ನಮ್ಮ ಒಂದು ಕ್ಷೇತ್ರ, ನಮ್ಮ ಧರ್ಮ, ನಮ್ಮ ಕ್ಷೇತ್ರ, ಇದನ್ನ ಯಾರ್ಯಾರೋ ಬಂದು ಪ್ಲಾನ್ ಮಾಡಿದ್ದಾರೆ. ಕೂತ್ಕೊಂಡು ಯೋಚನೆ ಮಾಡಿ. ನಮ್ಮ ಕಾನೂನು ವ್ಯವಸ್ಥೆ ಅಷ್ಟು ಈಸಿಯಾಗಿಲ್ಲ, ಬಚಾವಾಗಕ್ಕೂ ಆಗೋಲ್ಲ. ಸಂತೋಷ್ ರಾವ್, ನಿಮಗೆ ಗೊತ್ತಿರ್ಲಿ, ಸಂತೋಷ್ ರಾವ್ ಮಂಪರು ಪರೀಕ್ಷೆಗೆ ಹೋಗಲ್ಲ. ಅವನು ಮಂಪರು ಪರೀಕ್ಷೆ ಮಾಡ್ಬೇಕು ಅಂದ್ರೆ ನಾನು ಹೋಗಲ್ಲ ಅಂತ ಹೇಳ್ತಾನೆ. ಅದೇ ಯಾರ ಮೇಲೆ ಅಲಿಗೇಷನ್ಸ್ ಇತ್ತಲ್ಲ, ಧೀರಜ್ಜು, ಮಲ್ಲಿಕ್ಕು ಅಂತ ಏನೋ ಒಂದಷ್ಟು 3-4 ಜನದ ಮೇಲೆ ಇತ್ತಲ್ಲ, ಅವರೆಲ್ಲ ಮಂಪರು ಪರೀಕ್ಷೆಗೆ ಒಳಪಡ್ತಾರೆ. ಅದನ್ನ ಎಲ್ಲೂ ಹೇಳಲ್ಲ ಇವನು, ಕಳ್ಳ ಎಲ್ಲೂ ಹೇಳೋದಿಲ್ಲ ಇವನು. ಅವ್ರು ಮಂಪರು ಪರೀಕ್ಷೆಗೆ ಒಳಪಟ್ಟು ಅದರಿಂದ ಹೊರಗೆ ಬರ್ತಾರೆ. ಆದ್ರೆ ಸಂತೋಷ್ ರಾವ್ ಮಂಪರು ಪರೀಕ್ಷೆ ಕೇಳಿದಾಗ ಅವ್ನು ಮಾಡಿಸ್ಕೊಳಲ್ಲ ಅವನು. ಯಾಕೆ? ಬಿಕಾಸ್ ಅವನಿಗೆ ಗೊತ್ತು ಅವನೇ ನಿಜವಾದ ಕಲ್ಪ್ರಿಟ್. ಅದಕ್ಕೆ ಸುಮಾರು ವಿಟ್ನೆಸಸ್ ಇದೆ, ಪೇಪರ್ ನೋಡ್ಬೇಕು. ಅದಕ್ಕೆ ನಾನು ಯಾರು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಾ, ಖಂಡಿತ ಐ ಅಪ್ರಿಷಿಯೇಟ್ ದೆಮ್. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಆ ಒಂದು ದಾಖಲಾತಿಗಳನ್ನ ತರಿಸ್ಕೊಳ್ಳಿ, ಓದಿ ತಿಳ್ಕೊಳ್ಳಿ ಏನೆಲ್ಲ ಆಗಿದೆ. ವೀರೇಂದ್ರ ಹೆಗ್ಗಡೆ ಕುಟುಂಬದವ್ರನ್ನೊಬ್ಬರನ್ನ ಹೆಸರು ಹೇಳ್ತಿರಲ್ಲ, ಅವ್ರು ಅವತ್ತು ಈ ದೇಶದಲ್ಲಿ ಇರ್ಲಿಲ್ಲ, ಬೇರೆ ದೇಶದಲ್ಲಿದ್ರು. ಯಾವ್ದೋ ಪಕ್ಕದ ಊರಲ್ಲ, ಬೇರೆ ದೇಶದಲ್ಲಿದ್ರು. ಒಂದು ಬೇರೆ ದೇಶದಿಂದ ಬಂದು ಒಂದು ಕ್ರೈಮ್ ಮಾಡಿ ಹೇಗೆ ಇನ್ನೊಂದು ಆ ದೇಶಕ್ಕೆ ಹೋಗಕ್ ಆಗಲ್ಲ. ಹೋಗ್ಬೇಕಂದ್ರೆ ಏನೆಲ್ಲ ಒಂದು ದೇಶಕ್ಕೆ ಬರ್ಬೇಕಂದ್ರೆ ಏರ್ ಕ್ಲಿಯರೆನ್ಸ್, ವೀಸಾ, ಪಾಸ್ಪೋರ್ಟ್ ಏನೇನೆಲ್ಲ ಇರ್ತೈತೆ. ಈ ಒಂದು ಫ್ಲೈಟ್ ಅಲ್ಲಿ ಬರ್ಬೇಕು ಅಂದ್ರೆ ಅದೇನ್ ಪಕ್ಕದ ಊರ? ಎಗರು ಮಂಗಳೂರಿಂದ ಬೆಂಗಳೂರಿಗೆ ಬರಕ್ಕೆ? ನೋ. ದೇಶದಿಂದ ದೇಶಕ್ಕೆ ಟ್ರಾವೆಲ್ ಮಾಡಬೇಕು ಅಂದ್ರೆ ಎಷ್ಟೆಲ್ಲ ಫಾರ್ಮಾಲಿಟೀಸ್ ಇರತ್ತೆ, ಅರ್ಥ ಮಾಡ್ಕೊಬೇಕು. ಯಾರ ಮೇಲೆ ಅವತ್ತು ಹೆಗ್ಡೆಯವರ ಏನು ತಮ್ಮನ ಮಗನ ಮೇಲೆ ಅವರು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಅವತ್ತು ಆ ದೇಶದಲ್ಲಿ, ನಾವು ಈ ದೇಶದಲ್ಲಿ ಇರ್ಲಿಲ್ಲ, ಅವರು ಬೇರೆ ದೇಶದಲ್ಲಿ ಇದ್ರು. ಅದಕ್ಕೆ ಎಲ್ಲಾ ತರ ದಾಖಲಾತಿಗಳನ್ನ CBI ಅವರು ಎನ್ಕ್ವೈರಿ ಮಾಡಿದ್ದಾರೆ. ಇವರು ನಿಮ್ಮನ್ನ ಎಲ್ಲಾ ಜನಗಳನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಪಾಪ ಟ್ರೋಲ್ ಪೇಜರ್ಸ್ ಅವರು ಇನ್ನೋಸೆನ್ಸ್ ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಏನಂದ್ರೆ ಇವರು ಹೋರಾಟ ಮಾಡೋರು ಏನಿದ್ರು ಸರ್ಕಾರದ ಮೇಲೆ ಹೋರಾಟ ಮಾಡಿ, ಪೊಲೀಸ್ ವ್ಯವಸ್ಥೆಯ ಮೇಲೆ ಹೋರಾಟ ಮಾಡಿ, ಯಾರು ಇನ್ವೆಸ್ಟಿಗೇಷನ್ ಮಾಡಿದ್ರು ಅವ್ರ ಮೇಲೆ ಹೋರಾಟ ಮಾಡಿ.
ಅದನ್ನು ಬಿಟ್ಬಿಟ್ಟು ನಾವು ನಂಬಿರ್ತಕ್ಕಂಥ ಒಂದು ಆ ಕ್ಷೇತ್ರನ ನಡೆಸ್ತಾ ಇರ್ತಕ್ಕಂಥ ಒಬ್ಬ ಧರ್ಮಾಧಿಕಾರಿಗಳ ಅವ್ರ ಕುಟುಂಬದವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರಲ್ಲ, ತುಂಬಾ ತಪ್ಪು. ಅವರ ಸೇವೆ ಬಹಳಷ್ಟಿದೆ. ಸೊ ಹಾಗಾಗಿ ನಾನು ಎಲ್ಲರನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಆ ಸಮೀರ್ ಅನ್ನೋನ್ಗೆ ಫಸ್ಟ್ ಹೇಳ್ತಿದ್ದೀನಿ, ಆ ಗೌಡ ಅನ್ನೋ ಪದ ಯೂಸ್ ಮಾಡಿದ್ಯಾ, ಅದರಿಂದ ತುಂಬಾ ಜನ ಗೌಡ್ರಿಗೆ ಅವಮಾನ ಆಗ್ತಾ ಇದೆ. ನೀನು ಈ ಕೂಡಲೇ ಕ್ಷಮೆ ಕೇಳಬೇಕು ಎಲ್ಲಾ ಗೌಡ್ರಲ್ಲಿ. ಇಲ್ಲ ಅಂದ್ರೆ ಇದ್ರ ವಿಚಾರವಾಗಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದ್ರ ಬೇರೆ ರೀತಿ ಕಾನೂನು ರೀತಿ ಕ್ರಮ ನಿನ್ ಮೇಲೆ ಕೈಗೊಳ್ಬೇಕಾಗತ್ತೆ. ಆಮೇಲೆ ಇದನ್ನ ಇಟ್ಕೊಂಡು ಮಾಡ್ಸಿರೋರ್ ಮೇಲೂ ಕೂಡ ಅವ್ರಿಗೊಂದು ಎಚ್ಚರಿಕೆ, ಸೈಲೆಂಟ್ ಆಗಿದ್ದಾರೆ ಗೌಡ್ರು ಎಲ್ಲಾರು ಅಂತ ಅಂದ ತಕ್ಷಣ ಅವರೆಲ್ಲ ಕೈಲಾಗ್ದವ್ರು ಅಂತ ಮಾತ್ರ ಅನ್ಕೊಂಬೇಡ್ರಿ. ಗೌಡ್ರುಗಳನ್ನ ನೀವು ಕೆಣ್ಕೊಂತ ಕೆಲಸ ಮಾಡಿದೀರಾ. ಆಮೇಲೆ ಎರಡನೇದು, ನನ್ಗೂ ಕೂಡ ಜ್ಞಾನ ಇದೆ. ಆ ಸೌಜನ್ಯ ಹೆಣ್ಮಗಳಿದ್ದಾಳಲ್ಲ, ಅವಳು ಕೂಡ ಒಂದು ಗೌಡ ಕಮ್ಯುನಿಟಿಯಲ್ಲಿ ನಾನು ಕೇಳ್ಪಟ್ಟಿರೋ ಪ್ರಕಾರ. ಸೊ ಅಲ್ಲಿ ಅನ್ಯಾಯ ಆಗಿರೋದು ಕೂಡ ಒಂದು ಗೌಡ್ರ ಹೆಣ್ಮಕ್ಳಿಗೆನೆ. ಸೊ ನೀನ್ ಹೇಳ್ತಾ ಇರೋದು ಏನಂದ್ರೆ ಗೌಡ್ರೆ ಮಾಡಿದ್ದಾರೆ ಅನ್ನೋ ತರ ಹೇಳ್ತಾ ಇದೀಯಾ. ಸೊ ಅನ್ಯಾಯ ಆಗಿರೋದು. ಸೊ ಇದನ್ನೆಲ್ಲ ನೀನು ಮನಸ್ಸಿಂದ ಮರ್ಯಾದೆಯಿಂದ ಒಂದು ಕರೆಕ್ಟ್ ಆದ ರೀತಿಯಲ್ಲಿ ಮಾತಾಡಬೇಕು. ಆ ಸಮೀರ್ ನನ್ಗೆ ಹೇಳ್ತೀನಿ, ನಿನಗೆ ತಾಕತ್ತು ನಿನಗೆ ಮತ್ತೊಂದು ಇದ್ದಿದ್ರೆ ನೀನು ಮೌಲಿ ಸಾಬ್ ಅಂತನೋ, ಖಾನ್ ಅಂತನೋ, ಶೇಖ್ ಅಂತನೋ ಮತ್ತೊಂದು ಹೇಳ್ಕೊಬೇಕಾಗಿತ್ತು. ನೀನು ಗೌಡ್ರು ಅಂತ ಯೂಸ್ ಮಾಡೋದಲ್ಲ. ಸೊ ಅದು ಮಾಡಿರೋದು ತುಂಬಾ ತಪ್ಪು. ಎರಡನೇದು, ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸೋದು ನಿನ್ನ ಉದ್ದೇಶ ಅಲ್ಲ. ನಿನ್ನ ಉದ್ದೇಶ ಹಣ ಮಾಡೋದು. ಇವತ್ತು ಮಿಲಿಯನ್ ಗಟ್ಟಲೆ ಓಡಿದೆ, ಅದರಿಂದ ನಿನಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬಂದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಒಂದಷ್ಟು ಜನ ಮಿಸ್ಗೈಡ್ ಮಾಡಿ ಒಂದಷ್ಟು ಜನ ಇದು ಮಾಡಿದ್ಯಾ. ನಿಮ್ಮ ಎಲ್ಲರ ಬಣ್ಣ ಬಯಲಾಗುವಂತ ಒಂದು ಸಮಯ ಜಾಸ್ತಿ ದೂರ ಇಲ್ಲ. ಆ ಭಗವಂತ ಖಂಡಿತ ಇದನ್ನೆಲ್ಲ ನೋಡ್ತಾನೆ ಇರ್ತಾನೆ. ಯಾರು ಕೂಡ ಮುಟ್ಟಾಳ್ರಲ್ಲ. ಖಂಡಿತ ಇದಕ್ಕೆಲ್ಲ ನೀವೆಲ್ಲ ಅನುಭವಿಸ್ತೀರಾ ಅಂತ ಹೇಳ್ತಾ, ಆ ಹೆಣ್ಮಗಳಿಗೆ ಖಂಡಿತ ನ್ಯಾಯ ಸಿಗ್ಲಿ. ಅವ್ರ ಮನೆಯವ್ರಿಗೆ ಎಲ್ಲೋ ಒಂದ್ ಕಡೆ ಆ ದೇವರು ಆ ತಪ್ಪು ಮಾಡ್ದಂಥವ್ರಿಗೆ ಶಿಕ್ಷೆ ಕೊಡ್ಲಿ. ಅವ್ರ ಕಣ್ಮುಂದೆ ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಆ ಸೌಜನ್ಯ ಒಂದು ಹೆಣ್ಮಗಳಿಗೆ ಅನ್ಯಾಯ ಮಾಡಿದಂಥವ್ರಿಗೆ ಅವ್ರಿಗೆ ಖಂಡಿತವಾಗಿಯೂ ಶಿಕ್ಷೆ ಕೊಡ್ಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ.